ನಮಸ್ಕಾರ ಸ್ನೇಹಿತರೆ. 1978 ಡೆಲ್ಲಿಯಲ್ಲಿ ವಾಸವಾಗಿರೋ ಸಣ್ಣ ಫ್ಯಾಮಿಲಿ. ಅಶೋಕ್ ಅನ್ನೋ ಆರ್ಮಿ ಆಫೀಸರ್, ಇವರ ಹೆಂಡತಿ ಸ್ಕೂಲ್ ಟೀಚರ್. ಇವರಿಗೆ ಇಬ್ಬರು ಮಕ್ಕಳು. ಮಗಳಿಗೆ ಮ್ಯೂಸಿಕ್ ಅಂದ್ರೆ ತುಂಬಾನೇ ಇಷ್ಟ. ಒಂದಿನ ರೇಡಿಯೋ ಸ್ಟೇಷನ್ ಅಲ್ಲಿ ಹಾಡನ್ನ ಹಾಡೋ ಅವಕಾಶ ಸಿಕ್ಕಿದಾಗ ಮಗಳ ಜೊತೆ ಮಗ ಕೂಡ ರೇಡಿಯೋ ಸ್ಟೇಷನ್ಗೆ ಅಂತ ಹೊರಡ್ತಾನೆ. ತಂದೆ ತಾಯಿ ಮಗಳು ಹಾಡೋದನ್ನ ಕೇಳೋಕೆ ರೇಡಿಯೋ ಆನ್ ಮಾಡಿ ಕಾಯ್ಕೊಂಡು ಕೂತಿದ್ದವರು ಕಾಯ್ತಾನೆ ಇರ್ತಾರೆ. ರೇಡಿಯೋ ಪ್ರೋಗ್ರಾಮ್ ಮುಗ್ದೋದ್ರೂ ಮಗಳು ಹಾಡೋದೇ ಇಲ್ಲ. ತಂದೆ ಅಶೋಕ್ ಮತ್ತೆ ಹೆಂಡತಿ ಗಾಬರಿ ಆಗೋಗ್ತಾರೆ. ಮಕ್ಕಳನ್ನ ಹುಡ್ಕೊಂಡು ಹೊರಟಾಗ ಇಬ್ರು ರೇಡಿಯೋ ಸ್ಟೇಷನ್ಗೆ ಹೋಗೇ ಇಲ್ಲ ಅಂತ ಗೊತ್ತಾಯ್ತು. ಎಲ್ಲಿ ಹುಡ್ಕೋದ್ರು ಸಿಗೋದಿಲ್ಲ. ಕೊನೆಗೆ ಪೊಲೀಸ್ ಕಂಪ್ಲೇಂಟ್ ಕೊಟ್ಟಾಗ ಪೊಲೀಸ್ ಅವ್ರಿಗೂ ಸಿಗಲ್ಲ. ಹೀಗೆ ನಡೀತಿದ್ದಾಗ ಕಾಡಿನಲ್ಲಿ ಕುರಿಗಳನ್ನ ಮೇಯಿಸ್ಕೊಂಡು ಹೋಗ್ತಾ ಇದ್ದ ಒಬ್ಬ ವ್ಯಕ್ತಿಗೆ ಮಕ್ಕಳು ಸಿಗ್ತಾರೆ. ಆದ್ರೆ ಅವರಿದ್ದಿದ್ದು ಈ ಸ್ಥಿತಿಯಲ್ಲಿ. ಮಕ್ಕಳನ್ನ ಯಾರೋ ಭಯಾನಕವಾಗಿ ಕೊಲೆ ಮಾಡಿರ್ತಾರೆ. ಯಾರು ಅಂತ ಪೊಲೀಸ್ ಅವರು ಹುಡುಕ್ತಾ ಹೊರಟಾಗ ಒಂದೊಂದೇ ರಹಸ್ಯಗಳು ಹೊರಗೆ ಬರೋಕೆ ಶುರು ಆಗುತ್ತೆ. ಪೊಲೀಸ್ ಅವರೇ ನಡೀತಾ ಇರೋದನ್ನ ತಿಳ್ಕೊಂಡು ಶಾಕ್ ಆಗಿರ್ತಾರೆ. ಅಷ್ಟಕ್ಕೂ ಮಕ್ಕಳನ್ನ ಯಾರು ಯಾಕೆ ಕೊಲೆ ಮಾಡಿದ್ರು, ರೇಡಿಯೋ ಸ್ಟೇಷನ್ಗೆ ಅಂತ ಹೊರಟವರು ಕೊಲೆ ಆಗೋದಕ್ಕೆ ಏನ್ ಕಾರಣ, ಎಲ್ಲದರ ಹಿಂದಿನ ಭಯಾನಕ ಕಥೆ ಏನು ಅನ್ನೋದನ್ನ ರಿಯಲ್ ಸ್ಟೋರಿಯಿಂದ ಇನ್ಸ್ಪೈರ್ ಆಗಿ ಮಾಡಿರೋ ರಾಕ್ ಸೀರೀಸ್ ಅಲ್ಲಿ ನೋಡೋಣ. ಈ ಸೀರೀಸ್ 1978ರ ರಂಗಾಬಿಲ್ಲಾ ಕೇಸಿಂದ ಇನ್ಸ್ಪೈರ್ ಆಗಿ ಮಾಡಿದ್ದಾರೆ ಸ್ನೇಹಿತರೆ. ಗೀತಾ ಮತ್ತೆ ಸಂಜಯ್ ಚೋಪ್ರಾ ಕಿಡ್ನಾಪಿಂಗ್ ಕೇಸ್ ಅಂತ ಕೂಡ ಕರೀತಾರೆ. ಆಗ ಇಡೀ ದೇಶವನ್ನೇ ಭಯಪಡಿಸಿದ್ದ ಕೇಸ್ ಇದು. ಡೆಲ್ಲಿಯಲ್ಲಂತೂ ಕೇಳಂಗೆ ಇಲ್ಲ. ಜನರು ಮಕ್ಕಳನ್ನ ಹೊರಗೆ ಕಳ್ಸೋಕು ಹೆದರ್ಕೊಂತಾ ಇದ್ರು. ಏನೆಲ್ಲ ಆಯ್ತು ಅಂತ ಸೀರೀಸ್ ಅಲ್ಲೇ ಚೆನ್ನಾಗಿ ತೋರಿಸಿದರೆ ಎಲ್ಲವನ್ನ ಡೀಟೇಲ್ ಆಗಿ ಹೇಳ್ತೀನಿ ಸ್ನೇಹಿತರೆ. ವಿಡಿಯೋನ ಮಿಸ್ ಮಾಡದೆ ಕೊನೆವರೆಗೂ ನೋಡಿ. ಈ ಕತೆ ಶುರು ಆಗೋದು 1978 ಡೆಲ್ಲಿಯಲ್ಲಿ. ಸುಮನ್ ಅನ್ನೋ ಸ್ಟೂಡೆಂಟ್ ತನ್ನ ತಮ್ಮ ಸಾಹಿಲ್ಗೋಸ್ಕರ ಸ್ಕೂಲ್ ಹತ್ರ ವೇಟ್ ಮಾಡ್ತಾ ಇದ್ದಾಳೆ. ಯಾಕಂದ್ರೆ ಸಾಹಿಲ್ ತನ್ನ ಫ್ರೆಂಡ್ಸ್ ಜೊತೆ ಮಾತಾಡ್ಕೊಂಡು ಯಾವಾಗ್ಲೂ ಲೇಟ್ ಆಗಿ ಬರ್ತಿರ್ತಾನೆ. ಮನೆಗೆ ಹೋಗೋಕೆ ಒಂದೇ ಬಸ್ ಇರೋದು. ಟೈಮ್ಗೆ ಸರಿಯಾಗಿ ಹೋಗ್ಲಿಲ್ಲ ಅಂದ್ರೆ ಬಸ್ ಮಿಸ್ ಆಗುತ್ತೆ ಅಂತ ಸುಮನ್ ಸಾಹಿಲ್ಗೆ ಬೈದು ಎಳ್ಕೊಂಡು ಹೊರಡ್ತಾಳೆ. ಆದ್ರೂ ಬಸ್ ಸ್ಟಾಪ್ ಹತ್ರ ಬರೋ ಅಷ್ಟ್ರಲ್ಲಿ ಬಸ್ ಹೊರಟೆ ಹೋಗುತ್ತೆ. ಇನ್ನೇನು ಆಗೆಲ್ಲ ಲಿಫ್ಟ್ ತಗೊಂಡು ಓಡಾಡೋದು ಕಾಮನ್ ಆಗಿತ್ತು. ಸಾಹಿಲ್ ಮತ್ತೆ ಸುಮನ್ ಕೂಡ ಅದೇ ಮಾಡ್ತಾರೆ. ಒಂದು ಕಾರ್ನ ನಿಲ್ಸಿ ಲಿಫ್ಟ್ ಕೇಳಿ ಕಾರ್ ಹತ್ಕೊಂಡು ಹೊರಡ್ತಾರೆ. ಇವರಿಬ್ರು ಮನೆಗೆ ಬಂದಾದ್ಮೇಲೆ ಇವರಮ್ಮ ಮೋನಾ ಬರ್ತಾರೆ. ಇವರು ಸ್ಕೂಲ್ ಟೀಚರ್, ಅದಕ್ಕೆ ಸ್ವಲ್ಪ ಲೇಟ್ ಆಗುತ್ತೆ. ಸುಮನ್ ಇವತ್ತು ಸಂಜೆ ಒಂದು ರೇಡಿಯೋ ಪ್ರೋಗ್ರಾಮ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡ್ತಿದ್ದಾಳೆ. ಯಾಕಂದ್ರೆ ಇವಳಿಗೆ ಹಾಡೋದು ಅಂದ್ರೆ ತುಂಬಾನೇ ಇಷ್ಟ. ರೇಡಿಯೋ ಪ್ರೋಗ್ರಾಮ್ ಅಲ್ಲಿ ಹಾಡನ್ನ ಹಾಡೋ ಅವಕಾಶ ಸಿಕ್ಕಿದೆ. ಲೇಟ್ ಆಗಿ ಹೋದ್ರೆ ದೀಪಾ ಅಂತ ಇನ್ನೊಬ್ಳು ಹುಡುಗಿ ಇದ್ದಾಳೆ. ಅವಳಿಗೆ ಸ್ಲಾಟ್ ಕೊಡ್ತಾರೆ ಅಂತ ಅರ್ಜೆಂಟ್ ಆಗಿ ಹೊರಡ್ತಿದ್ದಾಳೆ ಸುಮನ್. ಆದ್ರೆ ಇವಳಿಗೆ ತನ್ನ ಇಯರ್ ರಿಂಗ್ಸ್ ಸಿಗ್ತಾ ಇಲ್ಲ ಅಂತ ಮೋನಾ ತಮ್ಮ ಇಯರ್ ರಿಂಗ್ಸ್ ನ ಇವಳಿಗೆ ಕೊಡ್ತಾರೆ. ಮತ್ತೆ ಸಾಹಿಲ್ಗೂ ಸುಮನ್ ಜೊತೆ ಹೋಗೋಕೆ ಹೇಳ್ತಾರೆ. ನನಗೆ ಬಾಡಿ ಗಾರ್ಡ್ ಬೇಡ ಅಂತ ಸುಮನ್ ಹೇಳ್ತಿದ್ರು, ಕೇಳಲ್ಲ. ಇವನಲ್ಲಿ ನೀನೇ ಇವನ ಬಾಡಿ ಗಾರ್ಡ್, ನಿನಗೆ ಇವನು ಧೈರ್ಯ ತುಂಬತಾನೆ ಅಷ್ಟೇ ಅಂತ ಹೇಳಿ ಟ್ಯಾಕ್ಸಿಗೆ ದುಡ್ಡು ಕೊಟ್ಟು ಕಳಿಸ್ತಾರೆ ಮೋನಾ. ಸಂಜಯ್ ಅವರ ತಂದೆ ಆರ್ಮಿ ಆಫೀಸರ್ ಅಶೋಕ್ ತಮ್ಮ ಫ್ರೆಂಡ್ಸ್ ರಿಲೇಟಿವ್ಸ್ ಗೆಲ್ಲ ಫೋನ್ ಮಾಡಿ ನಮ್ಮ ಮಗಳು ಸುಮನ್ ರೇಡಿಯೋ ಅಲ್ಲಿ ಪರ್ಫಾರ್ಮ್ ಮಾಡ್ತಿದ್ದಾಳೆ, ಕೇಳಿಸ್ಕೊಳ್ಳಿ ಅಂತ ಹೇಳಿ ಇವರು ಮಗಳು ಹಾಡೋದನ್ನ ಕೇಳೋಕೆ ಕುತ್ಕೊಂಡಾಗ ಪ್ರೋಗ್ರಾಮ್ ಮುಗಿಯೋಕೆ ಬಂದ್ರು. ಸುಮನ್ ಪರ್ಫಾರ್ಮ್ ಮಾಡೋದೇ ಇಲ್ಲ. ಕೊನೆ ಸಾಂಗ್ ನ ದೀಪಾ ಕೈಯಲ್ಲಿ ಹಾಡಿಸ್ತಾರೆ. ಮೊದ್ಲೇ ಲೇಟ್ ಆದ್ರೆ ತನ್ನ ಸ್ಲಾಟ್ ನ ದೀಪಾಗೆ ಕೊಡ್ತಾರೆ ಅಂತ ಹೇಳ್ತಿದ್ಲು. ಎಲ್ಲಿ ಲೇಟ್ ಆಗಿ ಹೋದ್ಲು ಅಂತ ಮೋನಾ ಹೇಳಿದಾಗ ಹೇಗಾದ್ರೂ ಆಗ್ಲಿ ಅಂತ ಅಶೋಕ್ ತಮ್ಮ ಸ್ಕೂಟರ್ ಅಲ್ಲಿ ರೇಡಿಯೋ ಸ್ಟೇಷನ್ ಹತ್ರ ಬರ್ತಾರೆ. ಹೊರಗೇನೆ ನಿಂತಿರೋ ದೀಪಾಗೆ ಸುಮನ್ ಮತ್ತೆ ಸಾಹಿಲ್ ಲೇಟ್ ಆಗಿ ಬಂದ್ರ ಅಂತ ಕೇಳಿದಾಗ ಅವರಿಬ್ರು ಇಲ್ಲಿಗೆ ಬಂದೇ ಇಲ್ಲ ಅಂತ ಹೇಳ್ತಾಳೆ. ರೇಡಿಯೋ ಸ್ಟೇಷನ್ ಕೂಡ ಕ್ಲೋಸ್ ಆಯ್ತು. ಇದರಿಂದ ಅಶೋಕ್ಗೆ ಟೆನ್ಷನ್ ಶುರು ಆಗಿ ತಕ್ಷಣ ಮೋನಾಗೆ ಕಾಲ್ ಮಾಡಿ ಮಕ್ಕಳು ರೇಡಿಯೋ ಸ್ಟೇಷನ್ ಅಲ್ಲಿ ಇಲ್ಲ, ಅವರ ಫ್ರೆಂಡ್ಸ್ ಮನೆಗೆ ಕಾಲ್ ಮಾಡಿ ಕೇಳು ಅಂತ ಹೇಳಿ ಇವರು ಬಸ್ ಸ್ಟಾಪ್ ಮತ್ತೆ ಹತ್ತಿರದಲ್ಲೇ ಎಲ್ಲಾದ್ರೂ ಇದಾರ ಅಂತ ನೋಡೋಕೆ ಹೊರಡ್ತಾರೆ. ಮೋನಾ ಸುಮನ್ ಮತ್ತೆ ಸಾಹಿಲ್ ನ ಇರೋಬರೋ ಫ್ರೆಂಡ್ಸ್ ಗೆಲ್ಲ ಕಾಲ್ ಮಾಡಿ ವಿಚಾರಿಸಿದಾಗ ಎಲ್ಲರೂ ನಮ್ಮ ಮನೆಗೆ ಸುಮನ್ ಆಗ್ಲಿ ಸಾಹಿಲ್ ಆಗ್ಲಿ ಬಂದಿಲ್ಲ ಅಂತಾನೆ ಹೇಳ್ತಿದ್ದಾರೆ. ಈಗ ಭಯ ಆತಂಕ ಇನ್ನೂ ಹೆಚ್ಚಾಗ್ತಾನೆ ಹೋಗುತ್ತೆ. ಈಗ ಸ್ವಲ್ಪ ಸಮಯದಲ್ಲಿ ಹಿಂದಕ್ಕೆ ಹೋಗ್ತೀವಿ. 8 ದಿನಗಳ ಹಿಂದೆ ಬಾಂಬೆಗೆ ಬರ್ತೀವಿ. ಇದೇ ರೀತಿ ಸೀರೀಸ್ ನ ಕೊನೆವರೆಗೂ ಹಿಂದೆ ಮುಂದೆ ಹೋಗೋದು ಬರೋದು ಮಾಡ್ತಾನೆ ಇರ್ತೀವಿ ಸ್ನೇಹಿತರೆ. ಇಲ್ಲಿ ಒಂದು ಥಿಯೇಟರ್ ಅಲ್ಲಿ ಇಬ್ರು ಕ್ರಿಮಿನಲ್ಸ್ ಬಾಬು ಮತ್ತೆ ರಜೋನ ತೋರಿಸ್ತಾರೆ. ಏನ್ ಕ್ರೈಮ್ ಮಾಡ್ತಾರೆ ಇವರು ಅಂತ ಇಡೀ ಸೀರೀಸ್ ಅಲ್ಲೇ ನೋಡ್ತಾ ಹೋಗ್ತೀವಿ. ಬಾಬು ಮೂವಿಯಲ್ಲಿ ವಿಲನ್ ನ ನೋಡಿ ಲೈಫ್ ಅಂದ್ರೆ ಅವನ್ ತರ ಇರ್ಬೇಕು ಅಂತಿದ್ರೆ, ರಜೋ ಮುಂದೆ ಒಬ್ಬ ವ್ಯಕ್ತಿ ತನ್ನ ಗರ್ಲ್ ಫ್ರೆಂಡ್ ಜೊತೆ ರೊಮ್ಯಾನ್ಸ್ ಮಾಡ್ತಿರೋದನ್ನ ನೋಡಿ ಉರ್ಕೊಂತಾ ಇದ್ದಾನೆ. ಇವನಿಗೆ ಇಂತ ಹುಡುಗಿ ಸಿಕ್ಕಿದಳಲ್ಲ ಅಂತ ಆ ವ್ಯಕ್ತಿ ವಾಶ್ರೂಮ್ಗೆ ಎದ್ದು ಹೋದಾಗ ಹಿಂದೆನೆ ಬಾಬು ಮತ್ತೆ ರಜೋ ಇಬ್ರು ಬಂದು ಬಗ್ಗಿ ನೋಡ್ತಾ ಇದ್ದಾರೆ. ಅದಕ್ಕೆ ಅವನು ಕೋಪಗೊಂಡು ಫೋಟೋ ತೆಗ್ದಿಡ್ಕೊ ಅಂತ ಬೈದಾಗ ಬಾಬುಗೆ ಕೋಪ ಬರುತ್ತೆ. ಇಬ್ರು ಸೇರ್ಕೊಂಡು ಈ ವ್ಯಕ್ತಿಗೆ ಹೊಡೆಯೋಕೆ ಶುರು ಮಾಡ್ತಾರೆ. ಆಮೇಲೆ ವಾಲೆಟ್ ಅಲ್ಲಿ ಇರೋ ದುಡ್ಡನ್ನ ಕದಿಯೋಕೆ ನೋಡಿದಾಗ ಕೇವಲ ₹6 ದುಡ್ಡಿದೆ ಅಷ್ಟೇ. ಸೂಟು ಬುಟ್ಟು ಹಾಕಿರೋದು ನೋಡಿ ಶ್ರೀಮಂತ ಅನ್ಕೊಂಡ್ರೆ ₹6 ಇಡ್ಕೊಂಡವನಲ್ಲ ಅಂತ ಮತ್ತೆ ಹೊಡಿತಾ ಇದ್ದಾರೆ. ಇದನ್ನ ಈ ವ್ಯಕ್ತಿಯ ಗರ್ಲ್ ಫ್ರೆಂಡ್ ನೋಡಿ ಕಿರ್ಚಾಡ್ಕೊಂಡು ಓಡ್ ಹೋದಾಗ ಸೆಕ್ಯೂರಿಟಿ ಗಾರ್ಡ್ ಬರ್ತಾನೆ. ಆದ್ರೆ ಹೇಗೋ ಮಾಡಿ ಬಾಬು ಮತ್ತೆ ರಜೋ ಇಬ್ರು ಸೆಕ್ಯೂರಿಟಿ ಗಾರ್ಡ್ ಇಂದ ತಪ್ಪಿಸ್ಕೊಂಡು ಓಡ್ ಹೋದ್ರು.
ಈಗ ಪ್ರೆಸೆಂಟ್ಗೆ ವಾಪಸ್ ಬರೋಣ. ಪೊಲೀಸ್ ಸ್ಟೇಷನ್ ಅಲ್ಲಿ ಇರೋ SI ಜಯಪ್ರಕಾಶ್ ನ ತೋರಿಸ್ತಾರೆ. SI ಆಗಿ ಇದ್ದು ಸಾಕಾಗಿದೆ, ಪ್ರಮೋಷನ್ ಸಿಗ್ಬೇಕು ಅಂತ ಡಿಪಾರ್ಟ್ಮೆಂಟಲ್ ಪ್ರಮೋಷನ್ ಎಕ್ಸಾಮ್ಸ್ ಗೆ ರೆಡಿ ಆಗ್ತಾ ಇದ್ದಾನೆ. ಇದೇ ಸಮಯಕ್ಕೆ ಇವನ ತಂದೆ ಘನಶ್ಯಾಮ್ ಊಟ ತಗೊಂಡ್ ಬರ್ತಾರೆ. ಇವರು ಕೂಡ ಪೊಲೀಸ್ ಡಿಪಾರ್ಟ್ಮೆಂಟ್ ಅಲ್ಲಿ ಕಾನ್ಸ್ಟೇಬಲ್ ಆಗಿದ್ರು. ಕಾನ್ಸ್ಟೇಬಲ್ ಆಗಿನೇ ರಿಟೈರ್ ಆಗಿರ್ತಾರೆ. ಪ್ರಮೋಷನ್ ಸಿಕ್ಕೇ ಇರಲ್ಲ. ಘನಶ್ಯಾಮ್ ಅವರಿಗೆ ಅಡುಗೆ ಮಾಡೋದು, ಮಟನ್ ಕರಿ ಮಾಡಿ ಎಲ್ಲರಿಗೂ ತಿನ್ಸೋದು ಅಂದ್ರೆ ತುಂಬಾನೇ ಇಷ್ಟ. ಅದಕ್ಕೆ ಅವರ ಮಟನ್ ಕರಿ ಇಡೀ ಪೊಲೀಸ್ ಸ್ಟೇಷನ್ ಅಲ್ಲೇ ವರ್ಲ್ಡ್ ಫೇಮಸ್. ಊಟ ತಗೊಂಡ್ ಬರ್ತಿದ್ದಂಗೆ ಎಲ್ಲರೂ ಮುತ್ತಾಕೊಂಡು ತಿನ್ನೋಕೆ ಶುರು ಮಾಡ್ತಾರೆ. ಆದ್ರೆ ಈ ರೀತಿ ಊಟ ತಗೊಂಡ್ ಬರೋದು, ಊಟ ಕೊಟ್ಟು ಬೇರೆ ಆಫೀಸರ್ಸ್ ನ ಇಂಪ್ರೆಸ್ ಮಾಡೋಕೆ ನೋಡೋದು ಜಯಪ್ರಕಾಶ್ಗೆ ಅಷ್ಟು ಇಷ್ಟ ಆಗ್ತಿರಲ್ಲ. ಇನ್ನು ಊಟ ಮಾಡೇ ಇಲ್ಲ, ಆಗ್ಲೇ ಎಮರ್ಜೆನ್ಸಿ ಫೋನ್ ಬಂತು. ತಕ್ಷಣ ಎಲ್ಲರೂ ಹೊರಡ್ತಾರೆ. ಎಲ್ಲಿಗೆ ಅಂದ್ರೆ ಮೋನಾ ಮತ್ತೆ ಅಶೋಕ್ ಅವರ ಮನೆಗೆ. ಅವರ ಮಕ್ಕಳು ನಾಪತ್ತೆ ಆಗಿದಾರಲ್ಲ, ಆರ್ಮಿ ಆಫೀಸರ್ ನ ಮಕ್ಕಳು ಬೇರೆ, ಅದಕ್ಕೆ ಪೊಲೀಸ್ ಅವರ ಮೇಲೆ ಪ್ರೆಷರ್ ಜಾಸ್ತಿ ಇದೆ. ಆಗ್ಲೇ ಅಶೋಕ್ ಅವರ ಮನೆಗೆ ಫ್ರೆಂಡ್ಸ್ ಫ್ಯಾಮಿಲಿ ಅವರೆಲ್ಲ ಬಂದಿದ್ದಾರೆ. ಜಯಪ್ರಕಾಶ್ ಅಶೋಕ್ ಮತ್ತೆ ಮೋನಾ ಜೊತೆ ಮಾತಾಡಿ ಮಕ್ಕಳು ಎಷ್ಟು ಗಂಟೆಗೆ ಹೋದ್ರು, ಎಲ್ಲಿಗೆ ಹೋಗಿರ್ಬೋದು, ಯಾವ ಬಟ್ಟೆ ಹಾಕಿದ್ರು ಎಲ್ಲಾ ಡೀಟೇಲ್ಸ್ ತಗೊಂತಾನೆ. ಮನೆಯಲ್ಲಿ ಯಾವ್ದಾದ್ರು ವಸ್ತು, ಹಣ, ಚಿನ್ನ ಏನಾದ್ರೂ ನಾಪತ್ತೆ ಆಗಿದ್ಯಾ ಅಂತ ಕೂಡ ಕೇಳ್ತಾನೆ. ಯಾಕಂದ್ರೆ ಮಕ್ಕಳು ಮನೆ ಬಿಟ್ಟು ಓಡ್ ಹೋಗಿದಾರ ಅಂತ ಡೌಟ್ ಕೂಡ ಇವನಿಗೆ ಇದೆ. ಈ ವಿಷಯ ಕೇಳಿ ಮೋನಾ ಕೋಪಗೊಳ್ತಾರೆ. ಆದ್ರೆ ಆರ್ಮಿ ಆಫೀಸರ್ ಆಗಿರೋ ಅಶೋಕ್ಗೆ ಈ ರೀತಿ ಪೊಲೀಸ್ ಅವರು ಎಲ್ಲಾ ಆಂಗಲ್ ಇಂದ ಯೋಚನೆ ಮಾಡೋದು ಸಹಜ ಅಂತ ಸಮಾಧಾನವಾಗಿನೇ ಮಾತಾಡ್ತಿದ್ದಾರೆ. ಜಯಪ್ರಕಾಶ್ ಮಕ್ಕಳ ಫೋಟೋ ಇಸ್ಕೊಂಡು ಅಕಸ್ಮಾತ್ ಮಕ್ಕಳನ್ನ ಯಾರಾದ್ರೂ ಕಿಡ್ನಾಪ್ ಮಾಡಿದ್ರೆ ಹಣದ ಬೇಡಿಕೆ ಇಡ್ತಾರೆ. ಫೋನ್ ಮಾಡ್ತಾರೆ, ನೀವು ಫೋನ್ ರಿಸೀವ್ ಮಾಡಿ, ನಮ್ ಕಡೆಯವರು ಟೆಲಿಫೋನ್ ಟ್ಯಾಪಿಂಗ್ ಮಾಡ್ತಿರ್ತಾರೆ ಅಂತ ಹೇಳಿ ಹೊರಡೋ ಅಷ್ಟರಲ್ಲಿ ಫೋನ್ ರಿಂಗ್ ಆಯ್ತು. ರಿಸೀವ್ ಮಾಡಿದ್ರೆ ಕಿಡ್ನಾಪರ್ಸ್ ಅಲ್ಲ, ಹಾಸ್ಪಿಟಲ್ ಇಂದ ಕಾಲ್ ಮಾಡಿದ್ದಾರೆ. ಇಬ್ಬರ ಡೆಡ್ ಬಾಡಿ ಸಿಕ್ಕಿದೆ ಅಂತ ಐಡೆಂಟಿಫಿಕೇಶನ್ ಗೆ ಕರೀತಿದ್ದಾರೆ. ತಕ್ಷಣ ಅಶೋಕ್, ಜಯಪ್ರಕಾಶ್ ಎಲ್ಲರೂ ಹಾಸ್ಪಿಟಲ್ಗೆ ಬಂದಾಗ ಅಶೋಕ್ ಒಬ್ರೆ ಐಡೆಂಟಿಫಿಕೇಶನ್ ಗೆ ಅಂತ ಹೋಗ್ತಾರೆ. ಹೇಗೋ ಪುಣ್ಯಕ್ಕೆ ಡೆಡ್ ಬಾಡಿಗಳು ಸಾಹಿಲ್ ಮತ್ತೆ ಸುಮಂತ್ ಆಗಿರ್ಲಿಲ್ಲ. ಇದರಿಂದ ಸ್ವಲ್ಪ ಆದ್ರೂ ಸಮಾಧಾನ ಆಗುತ್ತೆ. ಇನ್ನು ಮಕ್ಕಳು ಸೇಫ್ ಆಗಿದ್ದಾರೆ ಅನ್ನೋ ನಂಬಿಕೆ ಎಲ್ಲೋ ಒಂದ್ ಕಡೆ ಇದೆ. ಸೊ ಪೊಲೀಸ್ ಅವರು ಎಲ್ಲಾ ಕಡೆ ಮಕ್ಕಳನ್ನ ಹುಡ್ಕೋಕೆ ಶುರು ಮಾಡ್ತಾರೆ. ಜಯಪ್ರಕಾಶ್ ಮೊದ್ಲು ಬರೋದೆ ಭಿಕ್ಷುಕರು ವಾಸವಾಗಿರುವಂತ ಜಾಗಕ್ಕೆ. ಇಲ್ಲಿ ರಾಜ ಭಿಕಾರಿ ಅನ್ನೋನು ಮೊದ್ಲು ಅಪರಾಧಿ ಆಗಿದ್ದಂತವನು. ಅದಕ್ಕೆ ಮಕ್ಕಳು ನಾಪತ್ತೆ ಆಗಿರೋ ವಿಷಯ ಇವನ್ಗೇನಾದ್ರೂ ಗೊತ್ತಿರ್ಬೋದಾ ಅಂತ ಕೇಳೋಕೆ ಬಂದಾಗ ರಾಜ ಭಿಕಾರಿ ತಪ್ಪಿಸ್ಕೊಂಡು ಓಡೋಕೆ ಶುರು ಮಾಡ್ತಾನೆ. ಹೇಗೋ ಮಾಡಿ ಜಯಪ್ರಕಾಶ್ ಮತ್ತೆ ಬೇರೆ ಪೊಲೀಸ್ ಆಫೀಸರ್ಸ್ ಎಲ್ಲ ಸೇರಿ ಇವನನ್ನ ಹಿಡ್ಕೊಂಡು ಹೊಡೆದು ಬಡ್ದು ವಿಚಾರಿಸಿದಾಗ ನಾನು ಮೊದ್ಲಿನ ತರ ಯಾವುದೇ ಕೆಟ್ಟ ಕೆಲಸ ಮಾಡ್ತಾ ಇಲ್ಲ. ಬಿರ್ಜು ಗ್ಯಾಂಗ್ ಅವರು ಮಕ್ಕಳನ್ನ ಕಿಡ್ನಾಪ್ ಮಾಡಿರ್ಬೋದು. ಅವರು ಮಕ್ಕಳನ್ನ ಗಲ್ಫ್ ದೇಶಗಳಿಗೆ ಎತ್ತಾಕೊಂಡು ಹೋಗಿ ಕೆಲ್ಸಕ್ಕೆ ಹಾಕೊಂತಾರೆ. ಇನ್ನ ಕೆಲವು ಮಕ್ಕಳನ್ನ ಕಾಡಿನಲ್ಲೇ ಇಡ್ಕೊಂತಾರೆ ಅಂತ ಹೇಳ್ತಾನೆ. ಆ ಕಾಡು ರೇಡಿಯೋ ಸ್ಟೇಷನ್ ಹತ್ರನೇ ಇದೆ. ಹಾಗಾಗಿ ಈಗ ಕಾಡಲ್ಲಿ ಮಕ್ಕಳನ್ನ ಹುಡ್ಕೋಕೆ ನಿರ್ಧಾರ ಮಾಡ್ತಾರೆ ಪೊಲೀಸ್ ಅವರು. ಮೊದ್ಲು ಹೋಗಿ ಗನ್ನು, ರೈಫಲ್ ಎಲ್ಲ ಇಸ್ಕೊಂಡು ಆಮೇಲೆ ಡಾಗ್ ಸ್ಕ್ವಾಡ್ ಜೊತೆಗೆ ಕಾಡಿಗೆ ಬಂದು ಸರ್ಚ್ ಮಾಡ್ತಾ ಇದ್ದಾರೆ. ಇವರು ಸರ್ಚ್ ಮಾಡ್ತಾ ಇರ್ಲಿ, ನಾವು 8 ದಿನದ ಹಿಂದೆ ಬಾಂಬೆಯಲ್ಲಿ ಬಾಬು ಮತ್ತೆ ರಜ್ಜೋನ ಕತೆ ಏನು ಅಂತ ನೋಡ್ಕೊಂಡ್ ಬರೋಣ. ಥಿಯೇಟರ್ ಅಲ್ಲಿ ಆ ವ್ಯಕ್ತಿಗೆ ಹೊಡೆದು ಗಾರ್ಡ್ ಕೈಯಲ್ಲಿ ತಗ್ಲಾಕೊಡೋದು ಜಸ್ಟ್ ಮಿಸ್ ಆಗಿತ್ತು. ಅಷ್ಟೆಲ್ಲಾ ರಿಸ್ಕ್ ಕೇವಲ ₹6ಗೋಸ್ಕರ ಅಂತ ರಜ್ಜೋ ಬೇಜಾರಾಗಿದ್ದಾನೆ. ಮನ್ನು ಅನ್ನೋ ವ್ಯಕ್ತಿ ಇಲಿಗಳನ್ನ ಸಾಯಿಸೋ ಕೆಲಸ ಮಾಡ್ತಿರ್ತಾನೆ. ಅದೇ ಕೆಲ್ಸಕ್ಕೆ ರಜ್ಜೋನ ಕೂಡ ಕರೆದಿದ್ದ. ಇವನು ಹೋಗಿರ್ಲಿಲ್ಲ. ಆದ್ರೆ ಮನ್ನು ಆಗ್ಲೇ ಇಲಿಗಳನ್ನ ಸಾಯಿಸಿ ಬ್ರಾನ್ಸ್ ಮೆಡಲ್ ಕೂಡ ತಗೊಂಡಿದ್ದಾನಂತೆ. ಇದೆಲ್ಲ ಹೇಳಿದಾಗ ನೀನು ಕೂಡ ಇಲಿಯನ್ನೇ ಸಾಯಿಸ್ಕೋ ಹೋಗು ಅಂತ ಬಾಬು ಹೇಳ್ತಾನೆ. ಇಬ್ರಿಗೂ ಇದೇ ವಿಷಯಕ್ಕೆ ಜಗಳ ಶುರು ಆಯ್ತು. ರಜ್ಜೋ ಬ್ಯಾಗ್ಗೆ ಬಟ್ಟೆ ತುಂಬಿಕೊಂಡು ಹೊರಟಾಗ ಬಾಬು ಅಟ್ಲೀಸ್ಟ್ ಊಟ ಆದ್ರೂ ಮಾಡ್ಕೊಂಡು ಹೋಗು ಅಂತ ಇದೇ ನೆಪದಲ್ಲಿ ರಜ್ಜೋಗೆ ಸಮಾಧಾನ ಮಾಡ್ತಾನೆ. ಸಣ್ಣ ಪುಟ್ಟ ಕಳ್ತನ ಮಾಡಿದ್ದು ಸಾಕು, ಈ ಬರೀ ದೊಡ್ಡದಾಗೆ ಹೊಡಿಬೇಕು ಅಂತ ಮುಂದಿನ ದಿನ ರಾತ್ರಿನೇ ಕಾರ್ ಕದಿಯೋಕೆ ಹೊರಡ್ತಾರೆ. ರೋಡ್ ಸೈಡ್ ಅಲ್ಲಿ ಇರೋ ಎಲ್ಲಾ ಕಾರ್ಗಳ ಹತ್ರ ಹೋಗಿ ಡೋರ್ ನ ಓಪನ್ ಮಾಡೋಕೆ ಟ್ರೈ ಮಾಡ್ತಿರ್ಬೇಕಾದ್ರೆ ಕೊನೆಗೂ ಒಂದು ವಿಂಡೋ ಓಪನ್ ಇರೋ ಕಾರ್ ಸಿಕ್ತು. ನೋಡಿದ್ರೆ ಇದು ಇಂಪೋರ್ಟೆಡ್ ಇಂಪಾಲಾ ಕಾರು. ಇಷ್ಟು ಕಾಸ್ಟ್ಲಿ ಕಾರ್ನ ವಿಂಡೋ ಓಪನ್ ಮಾಡಿ ಆರಾಮಾಗಿ ಹೋಗಿದ್ದಾರೆ. ಹೋದ್ರೆ ಇನ್ನೊಂದ್ ತಗೊಂಡ್ರಾಯ್ತು ಅನ್ನೋ ಹಾಗೆ ಬಿಟ್ಟೋಗಿದ್ದಾರೆ. ಯಾರೋ ಶ್ರೀಮಂತ ವ್ಯಕ್ತಿನೇ ಇರ್ಬೇಕು. ಬಾಬು ಆರಾಮಾಗಿ ಒಳಗೆ ಹೋಗಿ ಕಾರ್ ಸ್ಟಾರ್ಟ್ ಮಾಡ್ತಾನೆ. ಇಬ್ರು ಕೂತ್ಕೊಂಡು ತಮ್ಮದೇ ಕಾರು ಅನ್ನೋ ಹಾಗೆ ಹೊರಡ್ತಾರೆ. ಎಲ್ಲಿಗೆ ಅಂದ್ರೆ ಒಂದು ಮನೆಯಲ್ಲಿ ಕಳ್ತನ ಮಾಡೋಕೆ. ದೊಡ್ಡ ಮನೆ, ಪೊಲೀಸ್ ಅವ್ರನ್ನ ಕರೆದ್ರೆ ಸುಮ್ನೆ ಬಿಡ್ತಾರ ಅಂತ ರಜ್ಜೋಗೆ ಭಯ ಆಗ್ತಿದೆ. ಇದೇ ರೀತಿ ರಜ್ಜೋ ಎಲ್ಲದಕ್ಕೂ ಭಯ ಪಡ್ತಿರ್ತಾನೆ. ಆದ್ರೆ ಬಾಬು ಏನೇ ಆದ್ರೂ ಹೆದರ್ಕೊಳ್ಳಲ್ಲ. ರಜ್ಜೋಗೆ ಕಳ್ತನ ಮಾಡೋಕೆ ಇಷ್ಟ ಇಲ್ಲ ಅಂದ್ರೂ ಮನೆ ಒಳಗೆ ಕರ್ಕೊಂಡು ಹೊಡ್ತಾನೆ. ಎಲ್ಲರೂ ಮದುವೆಗೆ ಅಂತ ಹೋಗಿದ್ದಾರೆ, ಯಾರು ಮನೆಯಲ್ಲಿ ಇಲ್ಲ ಅಂತ ಹೇಳಿ. ಆದ್ರೆ ಒಬ್ರು ತಾತ ಇದ್ದಾರೆ. ತಾತ ವಾಕಿಂಗ್ ಸ್ಟಿಕ್ ನೇ ಗನ್ ಅಂತ ಎತ್ಕೊಂಡು ಹ್ಯಾಂಡ್ಸ್ ಅಪ್ ಅಂತ ಹೇಳ್ತಿದ್ದಾರೆ. ಬಾಬು ಗನ್ ಕಿತ್ಕೊಂಡು ಅಂದ್ರೆ ವಾಕಿಂಗ್ ಸ್ಟಿಕ್ ಕಿತ್ಕೊಂಡು ಇವ್ರಿಗೆನೆ ಹೊಡೆದು ಚೇರ್ಗೆ ಕಟ್ ಹಾಕ್ತಾನೆ. ರಜ್ಜೋ ಮನೆಯಲ್ಲಿ ಏನೇನ್ ಬೆಲೆ ಬಾಳೋ ವಸ್ತು ಇದೆಯೋ ಎಲ್ಲ ಬಾಚ್ಕೋಬೇಕಾದ್ರೆ ಮನೆಯ ಡೋರ್ ಶಬ್ದ ಕೇಳಿಸುತ್ತೆ. ಯಾರಾದ್ರೂ ಬಂದ್ರ ಅಂತ ನೋಡಿದ್ರೆ ಬಾಬು ಎಲ್ಲೂ ಕಾಣ್ತಿಲ್ಲ. ತಾತ ಬೇರೆ ರಜ್ಜೋನ ಕಾಲಿಡ್ಕೊಂಡು ಎಳ್ದಾಡೋಕೆ ಶುರು ಮಾಡಿದಾಗ ರಜ್ಜೋ ಗಾಬರಿ ಆಗೋಗ್ತಾನೆ. ನಾನೇನು ಮಾಡಿಲ್ಲ, ಎಲ್ಲ ಬಾಬುನೇ ಮಾಡಿದ್ದು ಅಂತ ತಪ್ಪಿಸ್ಕೊಂಡು ಕಾರ್ ಹತ್ರ ಓಡ್ ಬಂದಾಗ ಬಾಬು ಇಲ್ಲೇ ಇದ್ದಾನೆ. ಕಾರಲ್ಲಿ ಹಿಂದೆ ಒಬ್ಬ ಹುಡುಗ ಇದ್ದಾನೆ, ತಾತನ್ ಮೊಮ್ಮಗ. ಮನೆಯಲ್ಲಿ ಇರೋ ವಸ್ತುಗಳನ್ನೆಲ್ಲ ಮಾರಿದ್ರು ಜಾಸ್ತಿ ದುಡ್ಡು ಬರಲ್ಲ. ಅದೇ ಇವನ್ಗೋಸ್ಕರ ಇವ್ರ ಅಪ್ಪ ಅಮ್ಮ ಎಲ್ಲೆಲ್ಲಿ ದುಡ್ಡನ್ನ ಬಚ್ಚಿಟ್ಟಿದಾರೋ ಎಲ್ಲವನ್ನ ಬಾಚ್ಕೊಡ್ತಾರೆ ಅಂತ ಹೇಳ್ತಾನೆ. ರಜ್ಜೋಗೆ ಇದು ಇಷ್ಟ ಆಗ್ತಿಲ್ಲ. ಕಳ್ತನ ಆಯ್ತು, ಈಗ ಕಿಡ್ನಾಪ್ ಮಾಡೋಕು ಶುರು ಮಾಡಿದ್ರೆ ಸರಿ ಹೋಗಲ್ಲ, ತಗ್ಲಾಕೊಂಡ್ರೆ ಕತೆ ಮುಗೀತು ಅಂದ್ರು ಬಾಬು ಕೇಳಲ್ಲ. ರಜ್ಜೋಗೆನೆ ಹೆದರಿಸಿ ಇಲ್ಲಿಂದ ಹೊರಡ್ತಾನೆ.
ಪ್ರೆಸೆಂಟ್ ಡೆಲ್ಲಿಯಲ್ಲಿ ಜಯಪ್ರಕಾಶ್ ಮತ್ತೆ ಅವನ ತಂಡದವರು ಕಾಡಲ್ಲಿ ಮಳೆ ಬರ್ತಿದ್ರು. ಇನ್ನು ಸುಮನ್ ಮತ್ತೆ ಸಾಹಿಲ್ನ ಹುಡುಕ್ತಾನೆ ಇದ್ದಾರೆ. ಆದರೆ ಇಬ್ರಲ್ಲಿ ಒಬ್ರು ಕೂಡ ಸಿಗ್ತಾ ಇಲ್ಲ. ಕಾನ್ಸ್ಟೇಬಲ್ ಮಿಶ್ರಾ ಬಂದು ಮಕ್ಕಳು ರೇಡಿಯೋ ಸ್ಟೇಷನ್ಗೆ ಹೋಗೋ ದಾರಿಯಲ್ಲಿ ಅವರ ಬಗ್ಗೆ ವಿಚಾರಿಸಿದಾಗ ಮಕ್ಕಳನ್ನ 2-3 ಜನ ನೋಡಿದ್ದಾರೆ. ಅವರು ರೆಡ್ ಕಲರ್ ಸ್ಕೂಟರ್ ಅಲ್ಲಿ ಒಬ್ರು ಸರ್ದಾರ್ಜಿಯಿಂದ ಲಿಫ್ಟ್ ತಗೊಂಡಿದ್ದಾರೆ ಅಂತ ಹೇಳ್ತಾರೆ. ಹಾಗಾಗಿ ಆ ಸರ್ದಾರ್ಜಿನ ಕರೆಸಿ ಮಾತಾಡೋಣ, ಸದ್ಯಕ್ಕೆ ಮಳೆ ಜಾಸ್ತಿ ಆಗ್ತಿದೆ ಅಂತ ಜಯಪ್ರಕಾಶ್ ಒಂದಷ್ಟು ಜನ ಆಫೀಸರ್ಸ್ ನ ಇಲ್ಲೇ ಮಳೆ ನಿಂತ ಮೇಲೆ ಮತ್ತೆ ಸರ್ಚ್ ಮಾಡೋಕೆ ಹೇಳಿ ಬೇರೆಯವ್ರನ್ನೆಲ್ಲ ಕರ್ಕೊಂಡು ಹೊಡ್ತಾನೆ. ಸರ್ದಾರ್ಜಿ ಅಂದ್ರೆ ಸಿಖ್ ಧರ್ಮದವ್ರು ಯಾರೋ ಲಿಫ್ಟ್ ಕೊಟ್ಟಿದ್ದಾರೆ ಮಕ್ಕಳಿಗೆ. ಮುಂದಿನ ದಿನ ಬೆಳಗ್ಗೆ ಕಾಡಿನ ಹತ್ರ ಒಬ್ಬ ವ್ಯಕ್ತಿ ಕುರಿಗಳನ್ನ ಮೇಯಿಸ್ಕೊಂಡು ಹೋಗ್ಬೇಕಾದ್ರೆ ಒಂದು ಶೂ ಸಿಗುತ್ತೆ. ಶೂ ರಕ್ತ ಆಗಿರೋದು ನೋಡಿ ಇದೇನಪ್ಪ ಅಂತ ಹಾಗೆ ಮುಂದೆ ನಡ್ಕೊಂಡ್ ಬಂದಾಗ ತನ್ನ ಕಣ್ಮುಂದೆ ಇರೋ ದೃಶ್ಯವನ್ನ ನೋಡಿ ಶಾಕ್ ಆಗಿ ಓಡ್ ಹೋಗ್ತಾನೆ. ಅಂತದ್ದೇನ್ ನೋಡ್ದ ಅಂದ್ರೆ ಸುಮನ್ ಮತ್ತೆ ಸಾಹಿಲ್ನ ಯಾರೋ ತುಂಬಾನೇ ಭೀಕರವಾಗಿ ಕೊಲೆ ಮಾಡಿದ್ದಾರೆ. ದೇಹದ ಮೇಲೆಲ್ಲ ಆಗಿರೋ ಗಾಯಗಳನ್ನ ನೋಡಿದ್ರೆ ಬಹಳ ಚಿತ್ರಹಿಂಸೆ ಕೊಟ್ಟಿದ್ದಾರೆ. ನಂತರ ಪೊಲೀಸ್ ಅವ್ರಿಗೆ ಈ ವಿಷಯ ಗೊತ್ತಾಗ್ತಿದ್ದಂಗೆ ತಕ್ಷಣ ಇಲ್ಲಿಗೆ ಬರ್ತಾರೆ. ಜಯಪ್ರಕಾಶ್ ಎಲ್ಲರಿಗೂ ಎವಿಡೆನ್ಸ್ ಗಳನ್ನ ಕಲೆಕ್ಟ್ ಮಾಡೋಕೆ ಹೇಳ್ತಾನೆ. ಸುಮನ್ ಮತ್ತೆ ಸಾಹಿಲ್ನ ದೇಹದ ಮೇಲಾಗಿರೋ ಗಾಯಗಳ ಫೋಟೋ ತೆಕ್ಕೊಂಡಾದ್ಮೇಲೆ ಗೊತ್ತಾಗುತ್ತೆ ಇಬ್ರಿಗೂ ಟೋಟಲ್ 17 ಬಾರಿ ಚುಚ್ಚಿ ಹೊಡೆದಿದ್ದಾರೆ. ಇಲ್ಲೇ ಸುಮನ್ನ ದುಪ್ಪಟ್ಟ ಸಿಗುತ್ತೆ, ಸಾಹಿಲ್ನ ಇನ್ನೊಂದು ಶೂ ಕೂಡ ಸಿಗುತ್ತೆ. ಒಂದು ರಕ್ತ ಆಗಿರೋ ಶೂ ಕುರಿಗಳನ್ನ ಕರ್ಕೊಂಡು ಹೋಗ್ತಿದ್ದ ವ್ಯಕ್ತಿಗೆ ಸಿಕ್ಕಿತ್ತು. ಅಷ್ಟೇ ಅಲ್ಲ, ಎಲ್ಲದಕ್ಕಿಂತ ಮುಖ್ಯವಾಗಿ ಒಂದು ಕಾರ್ನ ಮಿರರ್ ಸಿಗುತ್ತೆ. ಕೊನೆ ಬಾರಿ ಸುಮನ್ ಮತ್ತೆ ಸಾಹಿಲ್ ಕಾಣಿಸ್ಕೊಂಡಿದ್ದು ಕೆಂಪು ಸ್ಕೂಟರ್ ಮೇಲೆ. ಕಾರ್ನ ಮಿರರ್ ಯಾಕೆ ಇಲ್ಲಿ ಬಿದ್ದಿದೆ ಅಂತಾನೆ ಇವ್ರಿಗೆ ಗೊತ್ತಾಗ್ತಿಲ್ಲ. ಇದೇ ಸಮಯಕ್ಕೆ SP ಇಂದ್ರನಿಲ್ ಅವರು ಬರ್ತಾರೆ. ಇದು ಹೈ ಪ್ರೊಫೈಲ್ ಕೇಸ್, ಸ್ವಲ್ಪ ಮೇಲೆ ಕೆಳಗೆ ಆದ್ರೂ ಕಷ್ಟ, ಆದಷ್ಟು ಬೇಗ ಏನಾಗ್ತಿದೆ ತಿಳ್ಕೋಬೇಕು ಅಂತ ಹೇಳ್ತಿದ್ದಾರೆ. ಈ ಕೆಲಸ ಒಬ್ರು ಕೈಯಲ್ಲಂತೂ ಮಾಡೋಕೆ ಸಾಧ್ಯ ಇಲ್ಲ, ಯಾರೋ 2-3 ಜನ ಸೇರ್ಕೊಂಡೇ ಕೊಲೆ ಮಾಡಿರ್ಬೇಕು ಅಂತ ಜಯಪ್ರಕಾಶ್ಗೆ ಅನಿಸ್ತಿದೆ. ಈಗ ಪತ್ರಕರ್ತರೆಲ್ಲ ಇಲ್ಲಿಗೆ ಬಂದಾಗ ಯಾರನ್ನೂ ಬಾಡಿಗಳ ಹತ್ರ ಬಿಡಲ್ಲ. ಪತ್ರಕರ್ತೆ ನಿಸಾರ್ ಇಂದ್ರನಿಲ್ ಅವರಿಗೆ ಪ್ರಶ್ನೆ ಮೇಲೆ ಪ್ರಶ್ನೆ ಕೇಳ್ತಿದ್ರು. ಇವರು ಸರಿಯಾಗಿ ಉತ್ತರ ಕೊಡಲ್ಲ. ಇವರಿಗೆ ಫೋಟೋ ಕೂಡ ತೆಕ್ಕೊಳ್ಳೋಕೆ ಬಿಡದೆ ಇಲ್ಲಿಂದ ಕಳಿಸ್ತಾರೆ. ಕಲ್ಕಟ್ಟ ಇಂದ ಡಾಕ್ಟರ್ ಬರುವ ಮತ್ತೆ ಅವರ ಫಾರೆನ್ಸಿಕ್ ಟೀಮ್ ಅವರು ಡೆಲ್ಲಿಗೆ ಬಂದು ಫಾರೆನ್ಸಿಕ್ ಡಿಪಾರ್ಟ್ಮೆಂಟ್ ನ ಶುರು ಮಾಡ್ಬೇಕು ಅಂತ ಅನ್ಕೊಂಡಿದ್ದಾರೆ. ಹಾಗಾಗಿ ಅವರನ್ನ ಕೂಡ ಈ ಕೇಸಲ್ಲಿ ಇನ್ವಾಲ್ವ್ ಮಾಡ್ಕೊಳ್ಳೋಕೆ ಇಂದ್ರನಿಲ್ ಜಯಪ್ರಕಾಶ್ಗೆ ಹೇಳ್ತಾರೆ. ಮೊದಲಿಂದನೂ ಕಲ್ಕತ್ತಾ, ಮದ್ರಾಸ್ ಅಂದ್ರೆ ಈಗಿನ ಚೆನ್ನೈಯಲ್ಲಿ ಫಾರೆನ್ಸಿಕ್ ಲ್ಯಾಬ್ ಗಳೆಲ್ಲ ಇತ್ತು. ಡೆಲ್ಲಿಯಲ್ಲಿ ಈಗಲೇ ಮೊದಲನೇ ಬಾರಿ ಫಾರೆನ್ಸಿಕ್ ಡಿಪಾರ್ಟ್ಮೆಂಟ್ ಶುರು ಮಾಡ್ತಾ ಇದ್ದಾರೆ. ಹಾಗಾಗಿ ಪೊಲೀಸ್ ಅವ್ರಿಗೂ ಇದು ಎಷ್ಟು ಸಹಾಯ ಮಾಡುತ್ತೆ ಅಂತ ಇನ್ನೂ ಗೊತ್ತಿಲ್ಲ. ಹಿಂದೆನೆ ಅಶೋಕ್ ಕೂಡ ಬಂದು ತಮ್ಮ ಮಕ್ಕಳ ಬಾಡಿಗಳನ್ನ ನೋಡಿದಾಗ ಇವರಿಗೆ ತುಂಬಾನೇ ಆಘಾತ ಆಗುತ್ತೆ. ಇಲ್ಲೇ ಮಂಡಿ ಊರಿ ಕೂತ್ಕೊಂಡು ಅಳ್ತಾ ಇದ್ದಾರೆ. ನಂತರ ಪೊಲೀಸ್ ಸ್ಟೇಷನ್ಗೆ ರೆಡ್ ಸ್ಕೂಟರ್ ಇರೋ ಎಲ್ಲಾ ಸರ್ದಾರ್ಜಿಗಳನ್ನ ಕರೆಸ್ತಾ ಇದ್ದಾರೆ. ಇದೇ ಗ್ಯಾಪ್ ಅಲ್ಲಿ ಕಾರ್ನ ಮಿರರ್ ಸಿಕ್ಕಿತ್ತಲ್ಲ, ಅದು ಮತ್ತೆ ಕಾಡಿನ ದಾರಿಯಲ್ಲಿ ಸಿಕ್ಕಿರೋ ಟೈರ್ ಪ್ರಿಂಟ್ ಎರಡು ಕೂಡ ಪ್ರೀಮಿಯರ್ ಪದ್ಮಿನಿ ಕಾರ್ದು ಅಂತ ಗೊತ್ತಾಗಿದೆ. ಹಾಗಾಗಿ ಕೊಲೆ ಮಾಡಿರೋರು ಕಾರ್ನ ಕತ್ಕೊಂಡ್ ಬಂದಿರಬಹುದು ಅಂತ ಕಾರ್ನ ಬಗ್ಗೆ ಡೀಟೇಲ್ಸ್ ಕಲೆಕ್ಟ್ ಮಾಡೋಕೆ ಶುರು ಮಾಡಿದ್ದಾರೆ. ಫಾರೆನ್ಸಿಕ್ ಟೀಮ್ ಅವರು ಆಲ್ರೆಡಿ ಬಂದು ಎವಿಡೆನ್ಸಸ್ ತಗೊಂಡು ಹೋಗಿದ್ದಾರೆ ಅಂತ ಜಯಪ್ರಕಾಶ್ಗೆ ಗೊತ್ತಾಗ್ತಿದ್ದಂಗೆ ಈ ಡಾಕ್ಟರ್ಸ್ ತಮ್ಮ ಕ್ಲಿನಿಕ್ ಅಲ್ಲಿ ಕೂತ್ಕೊಂಡು ಪೊಲೀಸ್ ಅವ್ರ ತರ ಆಡ್ತಾ ಇದ್ದಾರೆ ಅಂತ ಬೈಕೊಂತಾನೆ. ಅದೇ ಫಾರೆನ್ಸಿಕ್ ಡಿಪಾರ್ಟ್ಮೆಂಟ್ ಹೊಸದು, ಇವ್ರಿಗೆ ಅದರಿಂದ ಎಷ್ಟು ಸಹಾಯ ಆಗುತ್ತೆ ಅಂತ ಗೊತ್ತಿಲ್ಲ. ಇನ್ನ ಸ್ವಲ್ಪ ಹೊತ್ತಲ್ಲೇ ಗೊತ್ತಾಗುತ್ತೆ. ಇದೇ ಸಮಯಕ್ಕೆ ಜಸ್ಪ್ರೀತ್ ಸಿಂಗ್ ಅನ್ನೋ ಡಾಕ್ಟರ್ ಪೊಲೀಸ್ ಸ್ಟೇಷನ್ಗೆ ಬಂದು ತಾವೇ ತಮ್ಮ ಕೆಂಪು ಸ್ಕೂಟರ್ ಅಲ್ಲಿ ಮಕ್ಕಳಿಗೆ ಲಿಫ್ಟ್ ಕೊಟ್ಟಿದ್ದು ಅಂತ ಎಲ್ಲಾ ವಿಷಯ ಹೇಳ್ತಾರೆ. ಅವತ್ತು ಕ್ಲಿನಿಕ್ ಇಂದ ಲೇಟ್ ಆಗಿ ಹೊರಟು ಪೋಲೋ ಕ್ಲಬ್ ಕಡೆ ಹೋಗ್ಬೇಕಾದ್ರೆ ತುಂಬಾನೇ ಮಳೆ ಬರ್ತಾ ಇರುತ್ತೆ. ದಾರಿಯಲ್ಲಿ ಸುಮನ್ ಮತ್ತೆ ಸಾಹಿಲ್ ಸಿಕ್ಕಿರ್ತಾರೆ. ರೇಡಿಯೋ ಸ್ಟೇಷನ್ಗೆ ಲೇಟ್ ಆಗುತ್ತೆ, ಲಿಫ್ಟ್ ಕೊಡಿ ಅಂತ ಸಾಹಿಲ್ ತುಂಬಾನೇ ರಿಕ್ವೆಸ್ಟ್ ಮಾಡ್ಕೊಂಡ ಅಂತ ಜಸ್ಪ್ರೀತ್ ಇಬ್ಬರನ್ನ ಪೋಲೋ ಕ್ಲಬ್ ಬಸ್ ಸ್ಟಾಪ್ ವರ್ಗೂ ಬಿಟ್ಟು ಹೋಗಿರ್ತಾರೆ. ಅಷ್ಟು ಬಿಟ್ರೆ ಇವ್ರಿಗೂ ಏನಾಯ್ತು ಅಂತ ಗೊತ್ತಿಲ್ಲ. ಜಯಪ್ರಕಾಶ್ಗೆ ಮೋಸ್ಟ್ಲಿ ಮಕ್ಕಳು ಇಲ್ಲಿಂದನೇ ಪ್ರೀಮಿಯರ್ ಪದ್ಮಿನಿ ಕಾರಲ್ಲಿ ಹೊರಟಿದ್ದವ್ರಿಗೆ ಲಿಫ್ಟ್ ಕೇಳಿರ್ಬೋದು, ಆಗ್ಲೇ ಆ ಕಾರಲ್ಲಿ ಇದ್ದವರೇ ಕೊಲೆ ಮಾಡಿದ್ದಾರೆ ಅಂತ. ಇಲ್ಲಿಂದ ಮಕ್ಕಳ ಬಾಡಿ ಸಿಕ್ಕಿರೋ ಕಾಡು ಕೂಡ ಕೇವಲ 4 ಕಿಲೋಮೀಟರ್ ದೂರದಲ್ಲಿ ಇದೆ. ಬಸ್ ಸ್ಟಾಪ್ ಹತ್ರ ಹಮ್ದೋ ಹಮಾರೇದೋ ಅಂತ ಬರ್ದಿದೆ. ಇಂಡಿಯಾಲಿ ಪಾಪ್ಯುಲೇಷನ್ ಕಂಟ್ರೋಲ್ ಮಾಡೋಕೆ ಬಳಸ್ತಿದ್ದ ಸ್ಲೋಗನ್ ಇದು. ನೀವು ಕೇಳಿರ್ಬೋದು ಸ್ನೇಹಿತರೆ, ನಾವಿಬ್ರು ನಮ್ಮವರಿಬ್ರು ಅಂದ್ರೆ ಇಬ್ಬರು ಮಕ್ಕಳು ಸಾಕು ಅಂತ. ಆಗ ಡಜನ್ ಗಟ್ಲೆ ಮಕ್ಕಳಿರ್ತಿದ್ರಲ್ಲ, ಹಾಗಾಗಿ ಈಗ ಸುಮನ್ ಮತ್ತೆ ಸಾಹಿಲ್ನ ಡೆಡ್ ಬಾಡಿಗಳನ್ನ ಮನೆಗೆ ಕಳಿಸ್ಕೊಡ್ತಾರೆ. ಎಲ್ಲರೂ ದುಃಖದಲ್ಲಿ ಅಳ್ತಿದ್ರೆ ಮೋನಾ ಮಾತ್ರ ಮಕ್ಕಳ ಮುಖವನ್ನ ಅಶೋಕ್ ಬೇಡ ಅಂದ್ರು ನೋಡಿ, ಇವರು ನನ್ ಮಕ್ಕಳೇ ಅಲ್ಲ ಅಶೋಕ್, ನೀವು ಮಕ್ಕಳನ್ನ ಕರ್ಕೊಂಡ್ ಬರ್ತೀನಿ ಅಂತ ಹೇಳಿ ಹೋಗಿದ್ರಿ ಅಲ್ವಾ, ಹೋಗಿ ಕರ್ಕೊಂಡ್ ಬನ್ನಿ, ಮತ್ತೆ ಇಲ್ಲೇನ್ ಮಾಡ್ತಿದ್ದೀರಾ ಅಂತ ಹೇಳ್ತಿದ್ದಾರೆ. ಶಾಕ್ ಅಲ್ಲಿ ಅಳ್ತಾನೂ ಇಲ್ಲ, ಮಕ್ಕಳು ಸಾವನ್ನಪ್ಪಿರೋದು ಒಪ್ಕೊಳ್ಳೋದು ಇಲ್ಲ. ಈಗ ಮತ್ತೆ 6 ದಿನ ಹಿಂದಕ್ಕೆ ಹೋಗೋಣ, ಬಾಂಬೆಗೆ. ಬಾಬು ರಜ್ಜೋ ಬೇಡ ಅಂದ್ರು ಒಬ್ಬ ಹುಡುಗನನ್ನ ಕಿಡ್ನಾಪ್ ಮಾಡ್ಕೊಂಡು ಬಂದಿದ್ನಲ್ಲ, ಈಗ ಆ ಹುಡುಗನ ಮನೆಗೆ ಅಂದ್ರೆ ಕಳ್ತನ ಮಾಡ್ಕೊಂಡ್ ಬರೋಕೆ ಹೋಗಿದ್ರಲ್ಲ ಆ ಮನೆಯವ್ರಿಗೆ ಫೋನ್ ಮಾಡಿದಾಗ ಹುಡುಗನ ತಂದೆ ಫೋನ್ ರಿಸೀವ್ ಮಾಡ್ತಾರೆ. ಅರ್ಜೆಂಟ್ ಆಗಿ 2 ಲಕ್ಷ ನಾನು ಹೇಳಿದ ಜಾಗಕ್ಕೆ ತಗೊಂಡ್ ಬಂದ್ ಕೊಡ್ಬೇಕು, ಕೊಡ್ಲಿಲ್ಲ ಅಂದ್ರೆ ಅಥವಾ ಪೊಲೀಸ್ ಅವ್ರಿಗೆ ನಿನ್ ಮಗ ನನ್ನ ಹತ್ರ ಇದ್ದಾನೆ ಅಂತ ಹಾಕೊಟ್ರೆ ಮಗನನ್ನ ಇನ್ಸ್ಟಾಲ್ಮೆಂಟ್ ಅಲ್ಲಿ ಮನೆಗೆ ಕಳಿಸ್ತೀನಿ ಅಂತ ಹೆದರಿಸಿ ಫೋನ್ ಇಡ್ತಾನೆ. 2 ಲಕ್ಷ ಸಿಕ್ಕಿದ್ರೆ
ಮಾಡಿದ್ರೆ ಲೈಫ್ ಸೆಟಲ್ ಆಗುತ್ತೆ, 50 ಸಲ ಕಳ್ತನ ಮಾಡೋದು ಇರಲ್ಲ ಅಂತ ಸೀದಾ ಹಾಸ್ಪಿಟಲ್ಗೆ ಬರ್ತಾನೆ ತನ್ನ ಗರ್ಲ್ ಫ್ರೆಂಡ್ ಮೀನಾನ ಭೇಟಿ ಆಗೋಕೆ. ಇದೇ ಹಾಸ್ಪಿಟಲ್ ಅಲ್ಲಿ ಮೀನಾ ನರ್ಸ್ ಆಗಿ ಕೆಲಸ ಮಾಡ್ತಿದ್ದಾಳೆ. ಅವಳು ಡ್ಯೂಟಿಯಲ್ಲಿ ಇದ್ದಾಳೆ ಅಂತಾನು ನೋಡದೆ ಸೈಡ್ಗೆ ಎಳ್ಕೊಂಡು ಹೋಗಿ ಇವಳ ಜೊತೆ ಇಲ್ಲೇ ಕೆಲಸ ಶುರು ಮಾಡೋಕೆ ನೋಡಿದಾಗ ಡಾಕ್ಟರ್ ಏನಾದ್ರೂ ನೋಡಿದ್ರೆ ಸುಮ್ನೆ ಇರಲ್ಲ. ಮೊದಲು ನಮ್ಮ ಅಮ್ಮನ ಹತ್ರ ಬಂದು ಮದುವೆ ಬಗ್ಗೆ ಮಾತಾಡು, ಆಮೇಲೆ ಇದೆಲ್ಲ ಅಂತ ಹೇಳ್ತಾಳೆ ಮೀನಾ. ನಾನು ಹೊಸ ಬಿಸ್ನೆಸ್ ಶುರು ಮಾಡಿದ್ದೀನಿ, ಆ ಬಿಸ್ನೆಸ್ ಇಂದ ತುಂಬಾನೇ ಹಣ ಬರುತ್ತೆ ಅಂತ ಬಾಬು ಹೇಳ್ದಾಗ ಮಾಡಬಾರ್ದು ಬಿಸ್ನೆಸ್ ಮಾಡ್ತಿಲ್ಲ ತಾನೆ ಅಂತ ಕೇಳ್ತಾಳೆ ಮೀನಾ. ಅಂದ್ರೆ ಇವಳಿಗೆ ಡೌಟ್ ಇದೆ. ಅಷ್ಟೇ ಅಲ್ಲ, ಮೀನಾ ಇವನನ್ನ ಬಾಬು ಅಂತ ಅಲ್ಲ ಕುಮಾರ್ ಅಂತ ಕರಿತಾ ಇದ್ದಾಳೆ. ನಾನು ಯಾವ ಬಿಸ್ನೆಸ್ ಮಾಡಿದ್ರೆ ನಿನ್ಗೇನು, ಮನೇಲಿ ಕುತ್ಕೊಂಡು ದುಡ್ಡು ಎಣ್ಸು ಸಾಕು ಅಂತ ಹೇಳಿ ಹೊಡ್ತಾನೆ. ಅದೇನೊಂದ್ ಕಡೆ ಕಿಡ್ನಾಪ್ ಮಾಡಿರೋ ಹುಡುಗನನ್ನ ರಜ್ಜೋ ನೋಡ್ಕೋಬೇಕಾದ್ರೆ ನಾನು ಟಾಯ್ಲೆಟ್ಗೆ ಹೋಗ್ಬೇಕು ಅಂತ ಹೇಳ್ತಿದ್ದಾನೆ. ಅದಕ್ಕೆ ರಜ್ಜೋ ಇವನನ್ನ ರೈಲ್ವೆ ಟ್ರ್ಯಾಕ್ ಮೇಲೆ ಕರ್ಕೊಂಡ್ ಬಂದು ಚೊಂಬು ಕೊಟ್ಟು ಕೂರಿಸ್ತಾನೆ. ಹುಡುಗ ತುಂಬಾನೇ ಬುದ್ಧಿವಂತ, ನೀನು ಸ್ವಲ್ಪ ಆ ಕಡೆ ನೋಡು ಅಂತ ಹೇಳಿ ಎಸ್ಕೇಪ್ ಆಗೋಕೆ ನೋಡ್ತಾನೆ. ಏನ್ ಮಾಡೋದು, ಹುಡುಗ ಸ್ಪೋರ್ಟ್ಸ್ ಅಲ್ಲಿ ಸ್ವಲ್ಪ ವೀಕು, ಈಸಿಯಾಗಿ ರಜ್ಜೋ ಕೈಗೆ ತಗ್ಲಾಕೊಂಡ. ಸ್ವಲ್ಪ ಹೊತ್ತಾದ್ಮೇಲೆ ಬಾಬು ಹುಡುಗನ ಹತ್ರ ಬಂದು ವೇಟ್ ಮಾಡ್ತಿದ್ದಾಗ ಇವರಪ್ಪ ದುಡ್ಡು ತಗೊಂಡ್ ಬಂದು ಬಾಬು ಹೇಳಿದ್ದ ಜಾಗದಲ್ಲಿ ಇಟ್ಟು ಹೋಗ್ತಾನೆ. ಆದ್ರೆ ಬಾಬು ಯಾವಾಗ ದುಡ್ಡೆತ್ಕೊಳ್ಳೋಕೆ ಬಂದೋ ಆಗ ಪೊಲೀಸ್ ಅವ್ರು ಕೂಡ ಬಂದ್ರು. ಹುಡುಗನ ತಂದೆ ಪೊಲೀಸ್ ಅವ್ರಿಗೆ ಇನ್ಫಾರ್ಮ್ ಮಾಡೇ ಇಲ್ಲಿಗೆ ಬಂದಿರ್ತಾರೆ. ಆದ್ರೆ ಪೊಲೀಸ್ ಅವರ ಕೈಗೆ ಬಾಬು ಸಿಗಲ್ಲ, ಎಲ್ಲರಿಂದ ತಪ್ಪಿಸ್ಕೊಂಡು ಓಡ್ ಹೋದ. ಸಂಜೆ ವಾಪಸ್ ಹುಡುಗನನ್ನ ಇಟ್ಟಿರೋ ಜಾಗಕ್ಕೆ ಬಂದು ನಾನ್ ಮಾತ್ರ ಸುಮ್ನಿರಲ್ಲ, ಅವನು ಪೊಲೀಸ್ಗೆ ಹೇಳಿದ್ದಾನೆ ಈ ಹುಡುಗನ ಕೈಕಾಲು ಒಂದೊಂದೇ ಕಟ್ ಮಾಡಿ ಇವ್ರ ಅಪ್ಪಂಗೆ ಪಾರ್ಸಲ್ ಮಾಡ್ತೀನಿ ಅಂತ ಹೊರಟಾಗ ರಜ್ಜೋ ಬಿಡಲ್ಲ. ನಿನ್ ಕಡೆಯಿಂದ ಇವನನ್ನ ಎತ್ತಾಕೊಂಡ್ ಬರೋ ಹಾಗಾಯ್ತು, ಈಗ ಕೊಲೆ ಮಾಡೋಕೆ ನಾನ್ ಬಿಡಲ್ಲ, ನೀನ್ ಮುಳುಗೋದ್ರ ಜೊತೆಗೆ ನನ್ನನ್ನ ಕೂಡ ಎಳ್ಕೊಂಡು ಮುಳುಗ್ತೀಯ ಅಂತ ಬಾಬುನ ತಡೆಯೋಕೆ ನೋಡಿದಾಗ ಬಾಬು ಇವನ ತಲೆಗೆ ಗ್ಲಾಸ್ ಬಾಟಲ್ ಇಂದ ಹೊಡಿತಾನೆ. ಈಗ ಇವರಿಬ್ರೆ ಹೊಡೆದಾಡ್ಕೊಳ್ಳೋಕೆ ಶುರು ಮಾಡಿದ್ರು. ಹುಡುಗನಿಗೆ ಏನು ಮಾಡಲ್ಲ ಅಂತ ಬಾಬು ಹೇಳೋವರೆಗೂ ರಜ್ಜೋ ಬಿಡದೆ ಇದ್ದಾಗ ಕೊನೆಗೂ ಏನು ಮಾಡಲ್ಲ ಅವನಿಗೆ ಅಂತ ಹೇಳ್ತಾನೆ. ರಜ್ಜೋ ಇವನ್ನೇನೋ ಬಿಟ್ಟ. ಹುಡುಗ ಭಯದಲ್ಲಿ ಒಂದೇ ಸಮ ಅಳ್ತಾನೆ ಇದ್ದಾನೆ. ಸುಮ್ನಿರು ಅಂದ್ರೂ ಕೇಳ್ತಿಲ್ಲ. ಇವನು ಅಳೋದು ಕೇಳೋಕಾಗ್ದೆ ಕೋಪದಲ್ಲಿ ಬಾಬು ಹೋಗಿ ಚಾಕು ಹಾಕೇ ಬಿಡ್ತಾನೆ. ಎಲ್ಲ ಆದ್ಮೇಲೆ ನಾನು ತಪ್ಪು ಮಾಡ್ದೆ, ಇಲ್ಲೇ ಇರೋಕೆ ಆಗಲ್ಲ, ಮೊದ್ಲು ಎಸ್ಕೇಪ್ ಆಗೋಣ ಬಾ ಅಂತ ಶಾಕ್ ಅಲ್ಲಿ ಕೂತಿರೋ ರಜ್ಜೋಗೆ ಹೇಳ್ತಿದ್ದಾನೆ ಬಾಬು. ಪ್ರೆಸೆಂಟ್ ಅಲ್ಲಿ ಜಯಪ್ರಕಾಶ್ ಫಾರೆನ್ಸಿಕ್ ಡಿಪಾರ್ಟ್ಮೆಂಟ್ ಗೆ ಬಂದು ಡಾಕ್ಟರ್ ಬರುವಾನ ಭೇಟಿ ಆದಾಗ ಇವರು ರಿಪೋರ್ಟ್ ಮತ್ತೆ ಫೋಟೋಸ್ ಎಲ್ಲ ತೋರಿಸಿ ಹೇಳ್ತಾರೆ ಸಾಹಿಲ್ ಮೇಲೆ ಕತ್ತಿಯಿಂದ ದಾಳಿ ಮಾಡಿದ್ದಾರೆ. ಗಾಯಗಳನ್ನ ನೋಡಿದಾಗ ಗೊತ್ತಾಯ್ತು, ಪಕ್ಕೆಲೊಬ್ಬು ಕೈ ಮೂಳೆ ಎಲ್ಲ ಮುರಿದಿರೋದು ನೋಡಿದ್ರೆ ಬೇರೆ ಕಡೆ ಎಲ್ಲೋ ಸಾಯಿಸಿ ಎಳ್ಕೊಂಡ್ ಬಂದಾಗ ಆಗಿರ್ಬೋದು. ಸುಮನ ದೇಹದ ಮೇಲೂ ಕೂಡ ತುಂಬಾನೇ ಗಾಯದ ಗುರುತುಗಳಿದೆ. ಆದ್ರೆ ಸಾವನ್ನಪ್ಪಿರೋದು ತಲೆಗೆ ದೊಣ್ಣೆ ಅಥವಾ ಕೋಲಿನಿಂದ ಹೊಡೆದಿರೋದ್ರಿಂದ. ಇಷ್ಟೇನಾ ಇಲ್ಲ ಅತ್ಯಾಚಾರ ಏನಾದ್ರೂ ಮಾಡಿದಾರ ಅಂತ ಇನ್ನೂ ಕಂಡಿಡಿತಾ ಇದೀವಿ. ಆದ್ರೆ ಕಾರ್ನ ಮಿರರ್ ಮೇಲೆ ಕೆಮಿಕಲ್ ಟೆಸ್ಟ್ ಎಲ್ಲ ಮಾಡಿದಾಗ ಪೇಂಟ್ ರೆಸಿಡ್ಯೂ ಸಿಕ್ಕಿದೆ ಅಂತ ತೋರಿಸ್ತಾರೆ. ಅದೇ ಕಾರ್ ಪೇಂಟ್ ಮಾಡಬೇಕಾದ್ರೆ ಮಿರರ್ಗೆ ಪೇಂಟ್ ಹೆಚ್ಚಾಗಿ ಸರಿಯಾಗಿ ಒರೆಸ್ದಲೇ ಅಲ್ಲೇ ಉಳ್ಕೊಂಡಿರುತ್ತಲ್ಲ ಆ ಪೇಂಟ್ ಇದು. ಪೇಂಟ್ ಕಲರ್ ಲೈಟ್ ಗ್ರೀನ್ ಇದೆ. ತಕ್ಷಣ ಜಯಪ್ರಕಾಶ್ ತನ್ನ ಟೀಮ್ ಅವ್ರಿಗೆ ಕಾಂಟ್ಯಾಕ್ಟ್ ಮಾಡಿ ಗ್ರೀನ್ ಕಲರ್ ಪ್ರೀಮಿಯರ್ ಪದ್ಮಿನಿ ಕಾರ್ನ ಹುಡ್ಕೋಕೆ ಹೇಳ್ತಾನೆ. ಮತ್ತೆ ಫಾರೆನ್ಸಿಕ್ ಡಿಪಾರ್ಟ್ಮೆಂಟ್ ಇಂದ ಇಷ್ಟೆಲ್ಲ ಮಾಹಿತಿ ಸಿಗುತ್ತೆ ಅಂತ ಗೊತ್ತಾಗಿ ಇವನಿಗೆ ತುಂಬಾನೇ ಖುಷಿ ಆಯ್ತು. ಇಲ್ಲಿಂದ ವಾಪಸ್ ಪೊಲೀಸ್ ಸ್ಟೇಷನ್ ಗೆ ಬಂದಾಗ ಆಗ್ಲೇ ಇವನ ತಂದೆ ಘನಶ್ಯಾಮ್ SP ಇಂದ್ರನಿಲ್ಗೆ ಮಟನ್ ಕರಿ ತಿನ್ನೋಕೆ ಕೊಟ್ಟಿದ್ದಾರೆ. SP ಮಟನ್ ಕರಿ ತಿಂದು ಜಯಪ್ರಕಾಶ್ಗೆ ಒಂದು ಶಾಕಿಂಗ್ ವಿಷಯ ಹೇಳ್ತಾರೆ. ಅದೇ ಇವನ ಕೇಸ್ ಅಂದ್ರೆ ಸುಮನ್ ಮತ್ತೆ ಸಾಹಿಲ್ ನ ಕೊಲೆ ಕೇಸ್ ನ ಇನ್ಸ್ಪೆಕ್ಟರ್ ಚೌಹಾನ್ಗೆ ಕೊಡ್ತಿದ್ದಾರೆ. ಜಯಪ್ರಕಾಶ್ ಕೈಯಲ್ಲಿ ಈ ಕೇಸ್ ನ ಸಾಲ್ವ್ ಮಾಡೋಕ್ ಆಗಲ್ಲ ಅಂತ ಅಲ್ಲ, ಮೇಲಿಂದ ತುಂಬಾನೇ ಪ್ರೆಷರ್ ಇರೋದ್ರಿಂದ ಎಕ್ಸ್ಪೀರಿಯನ್ಸ್ ಇರೋ ಆಫೀಸರ್ ಚೌಹಾನ್ಗೆ ಕೇಸ್ ಕೊಟ್ರೆ ಬೇಗ ಕೇಸ್ ಸಾಲ್ವ್ ಮಾಡ್ತಾರೆ ಅಂತ. ನಾನು ಕೇಸ್ ಸಾಲ್ವ್ ಮಾಡಿದ್ರೆ ಅಲ್ವಾ ಎಕ್ಸ್ಪೀರಿಯನ್ಸ್ ಸಿಗೋದು ಅಂತ ಜಯಪ್ರಕಾಶ್ ಕೇಳ್ತಿದ್ದಾನೆ. ಆದ್ರೆ ಇವನೇನೇ ಹೇಳಿದ್ರು SP ಇಂದ್ರನಿಲ್ ಕೇಳಲ್ಲ. ನಾಳೆ ಬೆಳಗ್ಗೆನೆ ಇನ್ಸ್ಪೆಕ್ಟರ್ ಚೌಹಾನ್ ಬರ್ತಾರೆ, ನೀನು ಎಕ್ಸಾಮ್ಸ್ ಕಡೆ ಗಮನ ಕೊಡು, ಬೇಜಾರ್ ಮಾಡ್ಕೋಬೇಡ ಅಂತ ಹೇಳಿ ಹೊರಡ್ತಾರೆ. ಅದೇ ಇನ್ನೊಂದ್ ಕಡೆ ಪತ್ರಕರ್ತೆ ನಿಸಾರ್ ಆಫೀಸ್ ಇಂದ ಲೇಟ್ ಆಗಿ ವುಮೆನ್ಸ್ ಹಾಸ್ಟೆಲ್ಗೆ ಬಂದಾಗ ಇಲ್ಲೇ ಇವಳಿಗೋಸ್ಕರ ಜಯಪ್ರಕಾಶ್ ವೇಟ್ ಮಾಡ್ತಾ ಇದ್ದಾನೆ. ಈಗ ನಮ್ಗೆ ಗೊತ್ತಾಗುತ್ತೆ ನಿಸಾರ್ ಜಯಪ್ರಕಾಶ್ ನ ಗರ್ಲ್ ಫ್ರೆಂಡ್. ಜಯಪ್ರಕಾಶ್ಗೆ ಕೇಸ್ ಕೈಯಿಂದ ತಪ್ಪೋಯ್ತಲ್ಲ ಅಂತ ಬೇಜಾರಾಗಿದೆ. ಈ ವಿಷಯ ನಿಸಾರ್ಗೂ ಹೇಳ್ತಾನೆ. ಮತ್ತೆ ಹೊರಗೆ ಗಾರ್ಡ್ ಜಾಗ್ತೆ ರಹೋ ಅಂತ ಕೂಗ್ತಾ ಹೋಗ್ತಾ ಇದ್ದಾರೆ. ಅಂದ್ರೆ ಎಚ್ಚರವಾಗಿರಿ ಅಂತ ಕೂಗ್ತಾ ಇರೋದು ಕೇಳಿ ಜಯಪ್ರಕಾಶ್ಗೆ ತಾನು ಚಿಕ್ಕವನಿದ್ದಾಗ ಇದೇ ರೀತಿ ಗಾರ್ಡ್ನ ಕಾರಣದಿಂದ ನಿದ್ದೆನೆ ಬರ್ತಿರ್ಲಿಲ್ಲ. ತಾಯಿ ತೀರ್ಕೊಂಡಾಗ ತಂದೆ ಘನಶ್ಯಾಮ್ ಜೊತೆ ಲಕ್ನೋವಿಂದ ಡೆಲ್ಲಿಗೆ ಬಂದಿರ್ತಾನೆ. ಆಗ ಡೆಲ್ಲಿ ಗಾರ್ಡನ್ ಸಿಟಿ ತರ ಇತ್ತು. ನವಿಲು, ಮೊಲಗಳು, ನೀಲ್ಗಾಯ್ ಎಲ್ಲಾ ರೀತಿಯ ಪ್ರಾಣಿ ಪಕ್ಷಿಗಳು ಕಾಣಿಸ್ತಿರುತ್ತೆ. ಅದು ನೆನ್ಪಾಗುತ್ತೆ. ಜಯಪ್ರಕಾಶ್ ಹೇಳ್ತಾನೆ, ಈಗ ಪ್ರಾಣಿಗಳು ಎಲ್ಲೂ ಕಾಣಿಸೋದೇ ಇಲ್ಲ. ಮಕ್ಕಳ ಬಾಡಿಗಳನ್ನ ನೋಡ್ದಾಗ್ಲಿಂದ ಅನಿಸ್ತಾ ಇದೆ ಕೇವಲ ಪ್ರಾಣಿಗಳೇ ಇದ್ದಿದ್ರು ಆಗೋದು ಅಂತ. ಇದಕ್ಕೆ ನಿಸಾರ್ ಕೂಡ ಹೌದು, ಆಗ ಮನುಷ್ಯರಿಂದ ಆದ್ರೂ ಈ ಸಿಟಿ ಸುರಕ್ಷಿತವಾಗಿ ಇರ್ತಾ ಇತ್ತು ಅಂತ ಹೇಳ್ತಾಳೆ. ಮಕ್ಕಳ ಬಾಡಿನ ನೋಡ್ದಾಗ್ಲಿಂದ ಜಯಪ್ರಕಾಶ್ಗೆ ನೆಮ್ಮದಿನೇ ಇಲ್ಲ. ಸ್ವಲ್ಪ ಬೇಗ ಏನಾದ್ರೂ ಮಾಡಿದಿದ್ರೆ ಮಕ್ಕಳನ್ನ ಕಾಪಾಡ್ಬೋದಾಗಿತ್ತೇನೋ. ಕಾಡಲ್ಲಿ ಹುಡ್ಕೋಕೆ ಹೋದಾಗ ಮಳೆ
ಅಂತ ವಾಪಸ್ ಬರ್ದಲೆ ಇನ್ನೂ ಹುಡುಕಿದಿದ್ರೆ ಅವರ ಪ್ರಾಣ ಉಳಿತಿತ್ತೋ ಏನೋ ಅಂತೆಲ್ಲ ಹೇಳ್ಬೇಕಾದ್ರೆ ಇವನಿಗೆ ನಿಸಾರ್ ಸಮಾಧಾನ ಮಾಡ್ತಿದ್ದಾಳೆ. ಜಯಪ್ರಕಾಶ್ ನಿಸಾರ್ಗೆ ಸುಮನ್ ಮತ್ತೆ ಸಾಹಿಲ್ ಖುಷಿಯಾಗಿರೋ ಫೋಟೋನ ಕೊಟ್ಟು ನ್ಯೂಸ್ ಪೇಪರ್ ಅಲ್ಲಿ ಈ ಫೋಟೋ ಹಾಕೋಕೆ ಹೇಳ್ತಾನೆ. ಜನರಿಗೆ ಇವರ ಬಾಡಿನ ನೋಡಿ ನೆನ್ಪಿಟ್ಕೊಳ್ಳೋದು ಬೇಡ, ಜನರಿಗೆ ಮಕ್ಕಳ ಖುಷಿಯಾಗಿರೋ ಮುಖ ನೆನ್ಪಿರ್ಲಿ ಅಂತ. ಹೇಗಿದ್ರು ನಾಳೆ ಇನ್ಸ್ಪೆಕ್ಟರ್ ಚೌಹಾನ್ ಬಂದು ಈ ಕೇಸ್ನ ಕೈಗೆ ತಗೊಂತಾರೆ, ಅಲ್ಲಿವರೆಗೂ ಇವಂದೇ ಕೇಸ್ ಅಲ್ವಾ, ಅದಕ್ಕೆ ಬೆಳಗ್ಗೆವರೆಗೂ ಇನ್ನೇನಾದ್ರೂ ಸಾಕ್ಷಿ ಸಿಗುತ್ತಾ ಅಂತ ಹುಡ್ಕೊಂಡು ಕಾಡಲ್ಲಿ ಮಕ್ಕಳ ಬಾಡಿ ಸಿಕ್ಕಿದ್ದ ಜಾಗಕ್ಕೆ ಬಂದಾಗ ಇಲ್ಲೇ ಅಶೋಕ್ ಒಬ್ರೇ ನಿಂತಿದ್ದಾರೆ. ಸುಮನ್ ತುಂಬಾನೇ ಧೈರ್ಯವಂತೆ, ಆದ್ರೆ ಸಾಹಿಲ್ ಮೊದ್ಲಿಂದನೂ ಕತ್ತಲೆ ಅಂದ್ರೆ ಹೆದರ್ಕೊಂತ ಇದ್ದ. ಈ ಜಾಗದಲ್ಲಿ ಬರೀ ಕತ್ತಲೆನೇ ಇದೆ, ಇಲ್ಲಿ ಅವರು ಎಷ್ಟು ನರಕ ಅನ್ಭವಿಸಿದ್ರು ಏನೋ ಗೊತ್ತಿಲ್ಲ. ಅವರ ಕೂಗು ಯಾರಿಗೂ ಕೇಳಿಸ್ಲೇ ಇಲ್ವಾ ಅಂತ ಅಳ್ತಾ ಇಲ್ಲಿಂದ ಹೊರಡ್ತಾರೆ. ಜಯಪ್ರಕಾಶ್ ಕೂಡ ಹೀಗೆ ಜೀಪ್ ಅಲ್ಲಿ ಕಾಡಿನ ದಾರಿಯಲ್ಲೇ ಹೋಗ್ಬೇಕಾದ್ರೆ ಜೀಪ್ ನ ವೈಪರ್ ಸರಿಯಾಗಿ ವರ್ಕ್ ಆಗ್ತಿಲ್ಲ. ಮಳೆಯ ಕಾರಣದಿಂದ ಮುಂದೆ ಏನು ಸರಿಯಾಗಿ ಕಾಣ್ತಿಲ್ಲ. ಹಾಗಾಗಿ ಸಡನ್ ಆಗಿ ಒಂದು ನೀಲ್ಗಾಯ್ ಜೀಪ್ ಮುಂದೆ ಹೋದಾಗ ಜೀಪ್ ನಿಲ್ಸಿ ಏನದು ಅಂತ ನೋಡೋಕೆ ಜಯಪ್ರಕಾಶ್ ಬರ್ತಾನೆ. ನೋಡಿದ್ರೆ ಇಲ್ಲೇ ರೋಡಿಂದ ಸ್ವಲ್ಪ ಕೆಳಗೆನೆ ಲೈಟ್ ಗ್ರೀನ್ ಕಲರ್ ಪ್ರೀಮಿಯರ್ ಪದ್ಮಿನಿ ಕಾರ್ ಇದೆ. ಒಳಗೆ ರಕ್ತ ಎಲ್ಲ ಆಗಿರೋದು ನೋಡಿ ತಾನು ಹುಡುಕ್ತಾ ಇರೋ ಕಾರ್ ಇದೆ ಅಂತ ಜಯಪ್ರಕಾಶ್ಗೆ ಕನ್ಫರ್ಮ್ ಆಯ್ತು. ಅದೇ ಪಾಸ್ಟ್ ಅಲ್ಲಿ ಬಾಬು ಆ ಹುಡುಗನನ್ನ ಸಾಯಿಸಿದ್ನಲ್ಲ, ಹುಡುಗನ ತಂದೆ ಪೊಲೀಸ್ಗೆ ಹಾಕೊಟ್ಟ ಅಂತ, ಅದಕ್ಕೆ ಪೊಲೀಸ್ ಅವ್ರ ಕೈಗೆ ತಗ್ಲಾಕೊಂಡ್ರೆ ಅಂತ ರಜ್ಜೋ ಜೊತೆ ಬಾಂಬೆಯಿಂದ ಎಸ್ಕೇಪ್ ಆಗ್ತಿದ್ದಾನೆ. ಇಬ್ರು ಬಾಂಬೆಯಿಂದ ಡೆಲ್ಲಿ ಟ್ರೈನ್ ಹತ್ತುತ್ತಾರೆ. ಪ್ರೆಸೆಂಟ್ ಅಲ್ಲಿ ಅಶೋಕ್ ತಮ್ಮ ಮಕ್ಕಳ ರೂಮ್ ಅಲ್ಲಿ ಮಲಗಿದ್ದಾಗ ಇವ್ರಿಗೆ ಹಳೆ ವಿಷಯಗಳೆಲ್ಲ ನೆನಪಾಗುತ್ತೆ. ಅದೇ ಒಂದಿನ ರಾತ್ರಿ ಆಕಾಶದಲ್ಲಿ ಕಾಮೆಟ್ ಕಾಣಿಸುತ್ತೆ ಅಂತ ಕಾಯ್ಕೊಂಡು ಹೊರಗೇನೆ ಮಲಗಿರ್ತಾರೆ. ಕಾಮೆಟ್ 70 ವರ್ಷಕ್ಕೊಮ್ಮೆ ಕಾಣಿಸ್ಕೊಳ್ಳೋದು ಅಂತ ಸುಮನ್ ಹೇಳಿದಾಗ ಇದು ಮೋಸ್ಟ್ಲಿ ಹ್ಯಾಲಿಸ್ ಕಾಮೆಟ್ ಆಗಿರ್ಬೋದು. 70 ರಿಂದ 75 ವರ್ಷಕ್ಕೊಮ್ಮೆ ಹ್ಯಾಲಿಸ್ ಕಾಮೆಟ್ ಕಾಣಿಸ್ಕೊಳ್ಳೋದು. ಆದ್ರೆ 1978ರಲ್ಲಿ ಅಲ್ಲ, 1986ರಲ್ಲಿ ಲಾಸ್ಟ್ ಟೈಮ್ ಹ್ಯಾಲಿಸ್ ಕಾಮೆಟ್ ಕಾಣಿಸಿತ್ತು. ನೆಕ್ಸ್ಟ್ 2061ಕ್ಕೆ ಕಾಣಿಸುತ್ತೆ. ಇದನ್ನ ಸೀರೀಸ್ ಅಲ್ಲಿ ಸ್ವಲ್ಪ ಚೇಂಜ್ ಮಾಡ್ಕೊಂಡಿದ್ದಾರೆ ಅಷ್ಟೇ. ನೆಕ್ಸ್ಟ್ ಕಾಮೆಟ್ ಬಂದಾಗ ನೀವು ನಿಮ್ ಮಕ್ಕಳು ಮತ್ತೆ ಮೊಮ್ಮಕ್ಕಳ ಜೊತೆ ಕುತ್ಕೊಂಡು ನೋಡ್ತೀರಾ ಅಂತ ಮೋನಾ ಹೇಳಿದಾಗ ಅಷ್ಟೊತ್ತಿಗೆ ನಾವು ಆಕಾಶದಲ್ಲಿ ಇರೋ ನಕ್ಷತ್ರಗಳ ಹತ್ರ ಹೋಗಿರ್ತೀವಿ, ಅದೇ ಪ್ರಕೃತಿಯ ನಿಯಮ ಅಲ್ವಾ, ನಿಮ್ಗಿಂತ ಮುಂಚೆ ನಾವು ಹೋಗ್ಬೇಕು ಅಂತಾರೆ ಅಶೋಕ್. ಆದ್ರೆ ಪ್ರಕೃತಿಯ ನಿಯಮನೇ ಇಲ್ಲಿ ಚೇಂಜ್ ಆಗೋಯ್ತು. ಅಶೋಕ್ ಮತ್ತೆ ಮೋನಾಗಿಂತ ಮುಂಚೆ ಇವರ ಮಕ್ಕಳೇ ಹೋಗಿದ್ದಾರೆ. ಬೆಳಗ್ಗೆ ಅಶೋಕ್ಗೆ ಮೋನಾ ಎಚ್ಚರಗೊಳಿಸಿ ಮಕ್ಕಳು ಬಂದಾಗ ಎಲ್ ಮಲ್ಕೊಂತಾರೆ, ಅವರ ಬೆಡ್ ಮೇಲೆ ಯಾಕೆ ಮಲಗಿದ್ದೀರಾ, ಎದೇಳಿ ನಾನು ಸ್ಕೂಲ್ಗೆ ಹೋಗ್ಬೇಕು ಅಂತ ಹೇಳಿ ಹೊರಡ್ತಾರೆ. ಶಾಕ್ ಅಲ್ಲಿ ಇರೋ ಮೋನಾ ಮಕ್ಕಳ ಸಾವನ್ನ ಒಪ್ಕೊಂಡೇ ಇಲ್ಲ, ಇನ್ನೂ ಮನೆಗೆ ಬರ್ತಾರೆ ಅನ್ನೋ ನಂಬಿಕೆಯಲ್ಲೇ ಇದ್ದಾರೆ. ಇನ್ನೊಂದ್ ಕಡೆ ಜಯಪ್ರಕಾಶ್ಗೆ ಮಕ್ಕಳನ್ನ ಕಿಡ್ನಾಪ್ ಮಾಡಿರೋ ಕಾರ್ ಸಿಕ್ಕಿತ್ತಲ್ಲ, ಆ ಕಾರ್ನ ಫಾರೆನ್ಸಿಕ್ ಡಿಪಾರ್ಟ್ಮೆಂಟ್ ಅವರು ಚೆಕ್ ಮಾಡ್ತಿದ್ದಾರೆ. ಡಾಕ್ಟರ್ ಬರುವ ಕನ್ಫರ್ಮ್ ಮಾಡ್ತಾರೆ ಇದೇ ಕಾರಲ್ಲಿ ಮಕ್ಕಳ ಜೊತೆ ಇನ್ನ ಇಬ್ರು ಇದ್ರು, ಯಾಕಂದ್ರೆ ಮಕ್ಕಳನ್ನ ಬಿಟ್ಟು ಇನ್ನ ಇಬ್ಬರ ಫಿಂಗರ್ ಪ್ರಿಂಟ್ ಸಿಕ್ಕಿದೆ. ಮತ್ತೆ ಕಾರೆಲ್ಲ ರಕ್ತ ಆಗಿರೋದು ನೋಡಿದ್ರೆ ಕಾರಲ್ಲಿ ಮಕ್ಕಳ ಮೇಲೆ ದಾಳಿ ಮಾಡಿರ್ಬೋದು. ಮಕ್ಕಳು ಕೂಡ ತಮ್ಮನ್ನ ತಾವು ಕಾಪಾಡ್ಕೊಳ್ಳೋಕೆ ಟ್ರೈ ಮಾಡಿದ್ದಾರೆ. ಸದ್ಯಕ್ಕೆ ಬ್ಲಡ್ ರಿಪೋರ್ಟ್ಗೆ ವೇಟ್ ಮಾಡ್ತಿದೀವಿ ಅಂತಾರೆ ಡಾಕ್ಟರ್ ಬರುವ. ಕಾರ್ ಅಷ್ಟೇ ಅಲ್ಲ, ಕಾರ್ ಜೊತೆ ಮರ್ಡರ್ ವೆಪನ್ ಕೂಡ ಸಿಕ್ಕಿದೆ, ಅದೇ ಕತ್ತಿ. ಈ ಕತ್ತಿ ಭಾರತಕ್ಕೆ ಸ್ವತಂತ್ರ ಸಿಗೋಕು ಮೊದ್ಲಿಂದು. ಕತ್ತಿ ಮೇಲೆ ಓನರ್ ನ ಹೆಸರು ಕೂಡ ಇದೆ, ಮೋಹನ್ ಲಾಲ್ ಸೋಡಿ ಚೂರನ್ವಾಲಾ. ಹಂತಕರು ಬಳಸಿರೋ ಗಾಡಿ ಸಿಕ್ಕಿದೆ, ಕತ್ತಿ ಸಿಕ್ಕಿದೆ, ಹಂತಕರು ಕೂಡ ಸಿಗ್ತಾರೆ. ದಯವಿಟ್ಟು ಸ್ವಲ್ಪ ಸಮಯ ಕೊಡಿ, ಅಕಸ್ಮಾತ್ ನನ್ನ ಕೈಯಲ್ಲಿ ಆಗ್ಲಿಲ್ಲ ಅಂದ್ರೆ ನಾನೇ ಫೈಲ್ ತಗೊಂಡು ಹೋಗಿ ಇನ್ಸ್ಪೆಕ್ಟರ್ ಚೌಹಾನ್ಗೆ ಕೊಡ್ತೀನಿ ಅಂತ ಜಯಪ್ರಕಾಶ್ SP ಇಂದ್ರನಿಲ್ ಅವ್ರಿಗೆ ರಿಕ್ವೆಸ್ಟ್ ಮಾಡ್ಕೊಂಡಾಗ ಕೊನೆಗೂ 48 ಗಂಟೆಗಳ ಕಾಲಾವಕಾಶ ಕೊಡ್ತಾರೆ ಕೊಲೆ ಮಾಡಿರೋರ್ನ ಹಿಡಿಯೋಕೆ. ಮೋನಾ ಸ್ಕೂಲ್ಗೆ ಬಂದಾಗ ಸ್ಕೂಲಲ್ಲಿ ಸುಮನ್ ಮತ್ತೆ ಸಾಹಿಲ್ಗೆ ಶ್ರದ್ಧಾಂಜಲಿ ಸಲ್ಲಿಸಬೇಕಾದ್ರೆ ಇವರಿಬ್ರು ಯಾರು ಅಂತ ಗೊತ್ತೇ ಇಲ್ಲ ಅನ್ನೋ ಹಾಗೆ ಮೋನಾ ನಿಂತಿದ್ದಾರೆ. ಬೇರೆ ಟೀಚರ್ಸ್ ಮೋನಾ ಜೊತೆ ಸುಮನ್ ಮತ್ತೆ ಸಾಹಿಲ್ ಬಗ್ಗೆ ಮಾತಾಡಿದಾಗ ಅವರಿಬ್ರಿಗೆ ಏನಾಗಿದೆ, ಇವತ್ ಸಂಜೆ ರೇಡಿಯೋ ಅಲ್ಲಿ ನನ್ ಮಗಳು ಹಾಡ್ತಾಳೆ ಕೇಳಿ ಅಂತ ಹೇಳಿ ಹೊರಡ್ತಾರೆ ಮೋನಾ. ಅದೇ ಅಶೋಕ್ ತಮ್ಮ ಅಣ್ಣನ ಮಗನ ಜೊತೆ ಬಂದು ಒಬ್ರು ಪ್ರೈವೇಟ್ ಇನ್ವೆಸ್ಟಿಗೇಟರ್ ನ ಭೇಟಿಯಾಗಿ ತುಂಬಾನೇ ದುಡ್ಡನ್ನ ಕೊಡ್ತಾರೆ. ತುಂಬಾನೇ ರಿಸ್ಕ್ ಇರೋ ಕೆಲಸ, ಅದಕ್ಕೆ ಏನ್ ಕೆಲಸ ಅಂತ ಮುಂದೆ ಗೊತ್ತಾಗುತ್ತೆ. ಜಯಪ್ರಕಾಶ್ಗೆ ಮೋಹನ್ ಲಾಲ್ ಸೋಡಿ ಚೂರನ್ವಾಲಾ ಅದೇ ಕತ್ತಿಯ ಓನರ್ ಬಗ್ಗೆ ಗೊತ್ತಾಗಿದೆ, ಅಂದ್ರೆ ಮನೆಯ ಅಡ್ರೆಸ್ ಸಿಕ್ಕಿದೆ. ಅದಕ್ಕೆ ಜಾವೇದ್ ಅನ್ನೋ ಆಫೀಸರ್ ಜೊತೆ ಬಂದು ವಿಚಾರಿಸಿದಾಗ ಮೋಹನ್ ಲಾಲ್ ಸಾವನ್ನಪ್ಪಿದ್ದಾನೆ ಅಂತ ಗೊತ್ತಾಗುತ್ತೆ. ಬ್ರಿಟಿಷರಿಗೆ ಮೆಡಿಸಿನ್ಸ್ ಮಾರಾಟ ಮಾಡಿ ತುಂಬಾನೇ ಹಣ ಸಂಪಾದನೆ ಮಾಡಿ ಮೇಲೆ ಹೋಗಿರ್ತಾನೆ. ಅದೇ ಮೋಹನ್ ಲಾಲ್ ನ ಮಗ ಬಲ್ಲು ಅಪ್ಪು ನಾಸ್ತಿ ಎಲ್ಲ ನುಂಗಿ ನೀರ್ ಕುಡ್ದು ಈಗ ಪೊಲೀಸ್ ಅವರು ವಿಚಾರಿಸ್ತಿರೋ ವ್ಯಕ್ತಿಗೆ ಮನೆ ಮತ್ತೆ ಅಂಗಡಿ ಎಲ್ಲಾ ಮಾರಾಟ ಮಾಡಿ ಬೇರೆ ಕಡೆ ಹೋಗಿದ್ದಾನೆ. ಕಾರಣ ಅವನು ಏರಿಯಾದ ಹುಡುಗರ ಮೇಲೆಲ್ಲ ಕಣ್ಣಿಟ್ಟಿದ್ದ ಅಂದ್ರೆ ಹೆಂಗ್ ಹೇಳೋದು, ಹುಡುಗರು ಅಂದ್ರೆ ಇಷ್ಟ ಸ್ನೇಹಿತರೆ ಬಲ್ಲುಗೆ, ನೀವೇ ಅರ್ಥ ಮಾಡ್ಕೊಳ್ಳಿ. ಒಂದು ಸಲ ಧನಿರಾಮ್ ಅನ್ನೋ ವ್ಯಕ್ತಿಯ ಜೊತೆ ಸಂಬಂಧ ಬೆಳೆಸಿದಾಗ ಬಲ್ಲು ತಗ್ಲಾಕೊಂಡಿರ್ತಾನೆ. ಇಲ್ಲಿ ಯಾರಿಗೂ ಮುಖ ತೋರ್ಸೋಕಾಗ್ದೆ ಬೇರೆ ಕಡೆ ಎಲ್ಲಿಗೋ ಹೋಗಿದ್ದಾನೆ. ಈಗ 4 ದಿನ ಹಿಂದಕ್ಕೆ ಹೋಗೋಣ. ರಜ್ಜೋ ಮತ್ತೆ ಬಾಬು ಬಾಂಬೆಯಿಂದ ಡೆಲ್ಲಿಗೆ ಬಂದಿದ್ದಾರೆ. ಇಲ್ಲಿ ಗುರುದ್ವಾರಾಗೆ ಹೋಗಿ ಊಟ ಮಾಡ್ಬೇಕಾದ್ರೆ ಬಾಬು ಒಬ್ಬ ಊಟ ಮಾಡ್ತಿದ್ದಾನೆ, ರಜ್ಜೋಗೆ ಊಟ ಸೇರ್ತಾನೆ ಇಲ್ಲ. ಒಬ್ಬ ಹುಡುಗನನ್ನ ಸಾಯಿಸಿ ಬಂದು ನೆಮ್ಮದಿಯಾಗಿ ಹೇಗ್ ಊಟ ಮಾಡ್ತಿದ್ಯಾ ಅಂತ ಕೇಳ್ತಿದ್ದಾನೆ ರಜ್ಜೋ. ದುಡ್ಡು ಕೂಡ ಇಲ್ಲ, ಊರ್ ಬಿಟ್ಟು ಬರಂಗಾಯ್ತು.
ಏನಾಯ್ತು ಎಲ್ಲ ನಿನ್ನಿಂದಾನೆ ಅಂತ ಇವನು ಬೈಬೇಕಾದ್ರೆ ಬಾಬು ಮತ್ತೆ ಎಮೋಷನಲ್ ಆಗಿ ಮಾತಾಡಿ ರಜ್ಜೋನ ತನ್ನ ದಾರಿಗೆ ಕರ್ಸ್ಕೊಂತಾನೆ. ಅದೇ ಇವನು ಚಿಕ್ಕವನಿದ್ದಾಗ್ಲಿಂದ ತಂದೆ ಇರ್ಲಿಲ್ವಂತೆ, ತಾಯಿ ಅಡುಗೆ ಮನೆಯಲ್ಲಿ ಇದ್ದಾಗ ಬೆಂಕಿ ಹತ್ಕೊಂಡು ಸಾವನ್ನಪ್ಪಿದರಂತೆ. ಆಗ್ಲೇ ಇವನ ಕೈ ಕೂಡ ಸುಟ್ಟು ಹೋಗಿದೆ ಅಂತ ತೋರಿಸ್ತಾನೆ. ಇದೆಲ್ಲ ಕಾರಣಕ್ಕೆ ಚಿಕ್ಕವನಿದ್ದಾಗ್ಲಿಂದನು ತನಗೆ ಕೋಪ ಜಾಸ್ತಿ, ಕೋಪದಲ್ಲಿ ಏನ್ ಮಾಡ್ತಾನೆ ಅಂತಾನೆ ಇವನಿಗೆ ಗೊತ್ತಾಗಲ್ಲ. ಇದೆಲ್ಲ ಹೇಳಿ ಕೆನ್ನೆಗೆ ಹೊಡ್ಕೊಂತಾ ಇದ್ದಾನೆ, ನೀನು ಕ್ಷಮಿಸೋವರೆಗೂ ಬಿಡಲ್ಲ ಅಂತ. ಪಕ್ಕದಲ್ಲೇ ಇದ್ದ ಒಬ್ರು ವ್ಯಕ್ತಿ, ಇದು ಗುರುದ್ವಾರ ಕಣಪ್ಪ, ಕಿತ್ತಾಡಬಾರ್ದು, ಅದೇನ್ ಕ್ಷಮ್ಸಪ್ಪ ಹೋಗ್ಲಿ ಅಂತ ರಜ್ಜೋಗೆ ಹೇಳಿದಾಗ ರಜ್ಜೋ ಬಾಬುಗೆ ಸಮಾಧಾನ ಮಾಡ್ತಾನೆ. ಇಲ್ಲ, ನನ್ನ ಫ್ರೆಂಡ್ ಒಬ್ಬ 5 ಸ್ಟಾರ್ ಹೋಟೆಲ್ ಅಲ್ಲಿ ಸಿಂಗರ್ ಆಗಿ ಕೆಲಸ ಮಾಡ್ತಿದ್ದಾನೆ, ಅವನ ಸಹಾಯ ಪಡ್ಕೊಂಡು ಯಾವ್ದಾದ್ರು ಕೆಲಸ ಹುಡ್ಕೊಂಡ್ರೆ ಆಯ್ತು ಅಂತ ರಜ್ಜೋ ಹೇಳ್ದಾಗ ಇನ್ಮೇಲೆ ನೀನ್ ಹೇಳ್ದಂಗೆ ಮಾಡ್ತೀನಿ ಅಂತಾನೆ ಬಾಬು. ಎಲ್ಲಿವರೆಗೂ ರಜ್ಜೋ ಹೇಳ್ದಂಗೆ ಮಾಡ್ತಾನೆ ನೋಡೋಣ. ರಜ್ಜೋ ಬಾಬುನ ತನ್ನ ಫ್ರೆಂಡ್ ಕೆಲಸ ಮಾಡೋ 5 ಸ್ಟಾರ್ ಹೋಟೆಲ್ಗೆ ಕರ್ಕೊಂಡ್ ಬರ್ತಾನೆ. ಇಲ್ಲಿಗೆ ಬಂದಾಗ್ಲೇ ಗೊತ್ತಾಗಿದ್ದು ಇದು -5 ಸ್ಟಾರ್ ಹೋಟೆಲ್ ಅಂತ. ರಜ್ಜೋನ ಫ್ರೆಂಡ್ ಹೋಟೆಲ್ 5 ಸ್ಟಾರ್ ಅಂತ ಹೇಳಿದ್ದ, ಅದನ್ನೇ ರಜ್ಜೋ 5 ಸ್ಟಾರ್ ಹೋಟೆಲ್ ಅಂತ ಕನ್ಫ್ಯೂಸ್ ಆಗಿರ್ತಾನೆ. ಒಳಗೆ ಬಂದು ನೋಡಿದ್ರೆ ಇವನ ಫ್ರೆಂಡ್ ಪ್ಯಾರೆ ಮೋಹನ್ ಅರ್ಧ ಭಾಗ ಹುಡುಗ ಇನ್ನರ್ಧ ಭಾಗ ಹುಡುಗಿ ತರ ಕಾಸ್ಟ್ಯೂಮ್ ಹಾಕೊಂಡು ಪರ್ಫಾರ್ಮ್ ಮಾಡ್ತಾ ಇದ್ದಾನೆ. ಒಬ್ಬ ಇವನನ್ನ ನೋಡಿ ಒಳ್ಳೆ ಕಂಟ್ರೋಲ್ ಮಾಡ್ಕೊಳಕ್ ಆಗದೆ ಇರೋ ಪ್ರಾಣಿ ಆಡ್ದಂಗ್ ಆಡ್ತಾ ಇದ್ದಾನಲ್ಲ, ಅವನೇ ಮೋಹನ್ ಲಾಲ್ ನ ಮಗ ಬಲ್ಲು. ಇವನಿಗೆ ಪ್ಯಾರೆ ಮೇಲೆ ಪ್ಯಾರ್ ಆಗೋಗಿದೆ. ಇವತ್ ರಾತ್ರಿ ನಿನ್ ಫ್ರೆಂಡ್ ಏನಾದ್ರೂ ಅವನ ಕೈಗೆ ಸಿಕ್ಕಿದ್ರೆ ಕುತ್ಕೊಳಕ್ ಆಗ್ದಂಗ್ ಮಾಡ್ತಾನೆ ಅಂತ ಹೇಳಿ ನಗಾಡ್ತಾ ಇದ್ದಾನೆ ಬಾಬು. ಪರ್ಫಾರ್ಮೆನ್ಸ್ ಎಲ್ಲ ಆದ್ಮೇಲೆ ಪ್ಯಾರೆನ ರಜ್ಜೋ ಭೇಟಿಯಾಗಿ ಇದೆಂತ ಕೆಲಸ ಮಾಡ್ತಿದ್ಯಾ ಅಂತ ಕೇಳಿದಾಗ ಏನ್ ಮಾಡೋದು, ಆರ್ಟಿಸ್ಟ್ ಆಗಿರೋದ್ರಿಂದ ಕಷ್ಟ ಪಡ್ಲೇಬೇಕು ಅಂತಿದ್ದಾನೆ ಪ್ಯಾರೆ. ಪ್ಯಾರೆ ಮತ್ತೆ ರಜ್ಜೋ ಇಬ್ರು ಒಂದೇ ಹಳ್ಳಿಯವರು ಸ್ನೇಹಿತರೆ. ಸೊ ಪ್ಯಾರೆ ತನ್ನ ಸ್ಕೂಟರ್ ಅಲ್ಲಿ ಇವರಿಬ್ಬರನ್ನ ಕರ್ಕೊಂಡು ಹೊಟ್ಟಾಗ ಬಲ್ಲು ಇಲ್ಲಿಗೂ ಓಡ್ ಬರ್ತಾನೆ. ಬಾಬು ಬಲ್ಲುನ ತಳ್ಳಿ ಕೆಳಗೆ ಬೀಳಿಸ್ದ. ನಂತರ ಪ್ಯಾರೆ ಅವರನ್ನ ಮನೆಗೆ ಕರ್ಕೊಂಡ್ ಬರ್ತಾನೆ. ಬಂದು ತನ್ನ ಎಮೋಷನಲ್ ಬ್ಯಾಕ್ ಸ್ಟೋರಿ ಹೇಳ್ತಿದ್ದಾನೆ. ಸಿಂಗರ್ ಆಗ್ಬೇಕು ಅಂದಾಗ ಇವರಪ್ಪ ನನಗೂ ನಿನಗೂ ಸಂಬಂಧ ಇಲ್ಲ ಅಂತ ಮನೆಯಿಂದ ಹೊರಗೆ ಹಾಕಿರ್ತಾರೆ. ಆಮೇಲೆ ಬಾರಲ್ಲಿ ಹಾಡನ್ನ ಹಾಡೋಕೆ ಶುರು ಮಾಡಿದವನು ಒಂದಿನ ಹುಡುಗಿಯ ವಾಯ್ಸ್ ಅಲ್ಲಿ ಹಾಡು ಅಂತ ಯಾರೋ ಹೇಳ್ತಾರೆ. ಅದಾದ್ಮೇಲೆ ಇನ್ನೊಂದಿನ ಡ್ಯಾನ್ಸ್ ಮಾಡು ಅಂತಾರೆ. ಅದೇ ರೀತಿ ಮಾಡ್ಕೊಂಡ್ ಬಂದಿದ್ದಾನೆ. ಆರ್ಟಿಸ್ಟ್ ಗಳಿಗೆ ಇಲ್ಲಿ ರೆಸ್ಪೆಕ್ಟ್ ಕೊಡಲ್ಲ. ಬಲ್ಲು ಅಂತೂ ಯಾವಾಗ್ಲೂ ನನಗೆ ಅವಮಾನ ಮಾಡ್ತಿರ್ತಾನೆ. ನಾನು ಹುಡುಗಿ ಅನ್ನೋ ರೀತಿ ಕೆಡ್ದಾಗಿ ನಡ್ಕೊಂತಾನೆ. ಶ್ರೀಮಂತ ವ್ಯಕ್ತಿಯ ಮಗ ಅಲ್ವಾ, ಅದಕ್ಕೆ ದುರಾಂಕಾರ ಜಾಸ್ತಿ ಅಂತ ಹೇಳಿದಾಗ ಬಾಬುನ ಕಿವಿ ನೆಟ್ಗಾಯ್ತು. ಶ್ರೀಮಂತ ಅಂದ್ರೆ ಎಷ್ಟು ಶ್ರೀಮಂತ ಅಂತ ಕೇಳ್ತಾನೆ. ತುಂಬಾನೇ ಶ್ರೀಮಂತ, ಬ್ರಿಟಿಷರ ಕಾಲದ ಮ್ಯಾನ್ಷನ್ ತಗೊಂಡು ಅಲ್ಲೇ ವಾಸವಾಗಿದ್ದಾನೆ ಅಂತ ಹೇಳ್ತಾನೆ ಪ್ಯಾರೆ. ಅದೇ ಪ್ರೆಸೆಂಟ್ ಅಲ್ಲಿ ನಿಸಾರ್ ನ್ಯೂಸ್ ಪೇಪರ್ ಅಲ್ಲಿ ತನ್ನ ಹೆಸರು ಬರ್ಬೇಕು ಅಂತ ತುಂಬಾನೇ ಟ್ರೈ ಮಾಡ್ತಿದ್ದಾಳೆ. ಅದೇ ಇವಳೆ ಬರ್ದಿರೋ ನ್ಯೂಸ್ ಅಂತ ಹೆಸರು ಆಗ್ತಾರಲ್ಲ ಕೆಳಗೆ, ಆ ರೀತಿ. ಆದ್ರೆ ಇವಳ ಬಾಸ್ ಸುಮನ್ ಮತ್ತೆ ಸಾಯಿಲ್ ನ ಕೇಸಲ್ಲಿ ಇಂಪಾರ್ಟೆಂಟ್ ಆಗಿರೋ ವಿಷಯ ಪತ್ತೆ ಹಚ್ಕೊಂಡ್ ಬಂದ್ರೆ ಮಾತ್ರ ನಿನ್ನ ಹೆಸರು ಆಗ್ತೀವಿ ಅಂತ ಹೇಳ್ತಿದ್ದಾರೆ. ಜಯಪ್ರಕಾಶ್ ಫಾರೆನ್ಸಿಕ್ ಡಿಪಾರ್ಟ್ಮೆಂಟ್ಗೆ ಡಾಕ್ಟರ್ ಬರುವಾನ ಭೇಟಿ ಆಗೋಕೆ ಹೊರಟಿದ್ದಾನೆ. ಹೋಗೋಕ್ಕೂ ಮುಂಚೆ ಮನೆಗೆ ಬಂದಾಗ ಇವನ ಆಂಟಿ ಮತ್ತೆ ಆಂಟಿಯ ಮಗಳು ಇಬ್ರು ಮನೆಗೆ ಬಂದಿದ್ದಾರೆ. ಆಂಟಿಯ ಮಗಳಿಗೆ ಡೆಲ್ಲಿಯಲ್ಲಿ ಓದ್ಬೇಕು ಅಂತ ಆಸೆ. ಆದ್ರೆ ಆಂಟಿ ಈಗಿನ ಪರಿಸ್ಥಿತಿ ನೋಡಿ ಓದ್ದೇ ಇದ್ರು ಪರವಾಗಿಲ್ಲ, ಇಲ್ಲಿಗೆ ಮಾತ್ರ ಕಳ್ಸಲ್ಲ ಅಂತಿದ್ದಾರೆ. ಇದು ಪೊಲೀಸ್ ಅವರ ಮನೆ, ಏನು ಆಗಲ್ಲ ಅಂತ ಜಯಪ್ರಕಾಶ್ ಹೇಳಿದಾಗ ಆಂಟಿ ಅದು ಕೂಡ ಆರ್ಮಿ ಆಫೀಸರ್ನ ಮನೆ ಆಗಿತ್ತು, ಹಾಗಿದ್ರು ಕೊಲೆ ಮಾಡಿದ್ರಲ್ಲ ಅಂತ ಹೇಳ್ತಾರೆ. ಇಲ್ಲಿಂದ ಹೊರಟಾಗ ಹೊರಗೆ ಮತ್ತೆ ಎಸ್ಪಿಗೆ ಊಟ ಕೊಟ್ಟು ವಾಪಸ್ ಬರ್ತಿರೋ ತನ್ನ ತಂದೆ ನೋಡಿ ಜಯಪ್ರಕಾಶ್ ಮತ್ತೆ ನೀವು ನನಗಾಗ್ಲಿ ಬೇರೆಯವ್ರಿಗಾಗ್ಲಿ ಊಟ ತಗೊಂಡ್ ಬರ್ಬೇಡಿ, ಬೇರೆಯವ್ರನ್ನೆಲ್ಲ ಖುಷಿ ಪಡಿಸೋಕು ಇಂಪ್ರೆಸ್ ಮಾಡೋಕೆ ಈ ರೀತಿ ಎಲ್ಲ ಆಡೋಕು ವ್ಯತ್ಯಾಸ ಇದೆ. ನೀವು ಹೀಗೆ ಪದೇ ಪದೇ ಊಟ ತಗೊಂಡ್ ಬಂದ್ ಕೊಟ್ಟು ಎಲ್ಲಾ ಪೊಲೀಸ್ ಆಫೀಸರ್ಸ್ ನ ಇಂಪ್ರೆಸ್ ಮಾಡೋಕೆ ನೋಡ್ತಿದ್ರೆ ಅವರು ನನ್ ಬಗ್ಗೆ ಏನ್ ತಿಳ್ಕೊಬೇಡ ಅಂತ ಬೈತಾನೆ. ಘನಶ್ಯಾಮ್ ಅವರು ಊಟ ತಗೊಂಡ್ ಹೋಗೋದು ಯಾಕೆ ಅಂತ ಕೂಡ ಹೇಳ್ತಾರೆ. ಅದೇ SP ಮತ್ತೆ ಬೇರೆ ಆಫೀಸರ್ಸ್ ನ ಸಪೋರ್ಟ್ ಮುಖ್ಯ, ಅವರ ಗಮನದಲ್ಲಿ ಇರ್ಬೇಕು ಅಂತ ಊಟ ತಗೊಂಡ್ ಹೋಗ್ತಾ ಇರ್ತಾರೆ. ಅದಕ್ಕೆ ಜಯಪ್ರಕಾಶ್ಗೆ ಇದು ಇಷ್ಟ ಆಗಲ್ಲ. ಇಲ್ಲಿಂದ ಸೀದಾ ಫಾರೆನ್ಸಿಕ್ ಡಿಪಾರ್ಟ್ಮೆಂಟ್ಗೆ ಬಂದು ಡಾಕ್ಟರ್ ಬರುವಾನ ಭೇಟಿ ಆದಾಗ ಇವರು ಒಂದು ಇಂಪಾರ್ಟೆಂಟ್ ವಿಷಯ ಹೇಳ್ತಾರೆ. ಬ್ಲಡ್ ರಿಪೋರ್ಟ್ಸ್ ಬಂದಿದೆ, ಕಾರಲ್ಲಿ ಹಿಂದಿನ ಸೀಟ್ ಅಲ್ಲಿ ಮಕ್ಕಳು ಇದ್ರು ಅನ್ನೋದಕ್ಕೆ ವಿಂಡೋ ಗ್ಲಾಸ್ ಸೀಟ್ ಮೇಲೆಲ್ಲ ಇರೋ ಫಿಂಗರ್ ಪ್ರಿಂಟ್ ಮತ್ತೆ ರಕ್ತಾನೇ ಸಾಕ್ಷಿ. ಮುಂದೆ ಹಂತಕರು ಇದ್ರು ಅನ್ನೋದಕ್ಕೆ ಮಕ್ಕಳ ಫಿಂಗರ್ ಪ್ರಿಂಟ್ಸ್ ಮತ್ತೆ ರಕ್ತ ಬಿಟ್ಟು ಬೇರೆಯವರ ಅಂದ್ರೆ ಹಂತಕರ ಫಿಂಗರ್ ಪ್ರಿಂಟ್ಸ್ ಮತ್ತೆ ರಕ್ತ ಇದೆ. ಮಕ್ಕಳು ಹಂತಕರ ಜೊತೆ ಫೈಟ್ ಮಾಡಿದರೆ ಅವರಿಗೆ ಗಾಯಗೊಳಿಸಿದ್ದಾರೆ, ಯಾಕಂದ್ರೆ ಅವರ ರಕ್ತನೇ ಜಾಸ್ತಿ ಕಾರಲ್ಲಿ ಇರೋದು. ಮತ್ತೆ ಮಕ್ಕಳ ಹತ್ರ ಇದ್ದ ಛತ್ರಿ ಮೇಲೂ ಕೂಡ ಹಂತಕರ ರಕ್ತಾನೇ ಇರುತ್ತೆ. ಅಂದ್ರೆ ಗಾಯಗೊಂಡಿರೋ ಹಂತಕರು ಹತ್ತಿರದ ಯಾವ್ದಾದ್ರು ಹಾಸ್ಪಿಟಲ್ಗೆ ಹೋಗಿರೋ ಸಾಧ್ಯತೆ ಇದೆ ಅಂತ ತಕ್ಷಣ ಗವರ್ಮೆಂಟ್ ಹಾಸ್ಪಿಟಲ್ಗೆ ಹೊರಡ್ತಾನೆ ಜಯಪ್ರಕಾಶ್. ಅದೇ ನಿಸಾರ್ ಪೊಲೀಸ್ ಸ್ಟೇಷನ್ಗೆ ಬಂದು ಆಫೀಸರ್ ಸಿಂಗ್ಗೆ ಕೇಸ್ಗೆ ಸಂಬಂಧಪಟ್ಟಂಗೆ ಯಾವ್ದಾದ್ರು ಇನ್ಫಾರ್ಮೇಶನ್ ಇದ್ರೆ ಕೊಡಿ ಅಂತ ರಿಕ್ವೆಸ್ಟ್ ಮಾಡ್ಕೊಂತಿದ್ದಾಳೆ. ಆದ್ರೆ ಸಿಂಗ್ ಮೇಲಿಂದ ಆರ್ಡರ್ಸ್ ಇದೆ, ಹೇಳಕ್ಕಾಗಲ್ಲ ಅಂತಿದ್ದಾರೆ. ಅದಕ್ಕೆ ನಿಸಾರ್ ಹಾಸ್ಟೆಲ್ಗೆ ವಾಪಸ್ ಹೊರಟಾಗ ಬನ್ನಿ ನಾನೇ ಡ್ರಾಪ್ ಮಾಡ್ತೀನಿ ಅಂತ ಸಿಂಗ್ ಕರ್ಕೊಂಡ್ ಹೋಗ್ಬೇಕಾದ್ರೆ ಮಕ್ಕಳನ್ನ ನಾನ್ ನೋಡ್ದೆ ಅಂತ ಒಬ್ಬೊಬ್ರೆ ತಮಗೆ ಕಾಲ್ ಮಾಡ್ತಿರೋ ವಿಷಯ ಹೇಳ್ತಾರೆ. ಒಬ್ರು ನಾನು ಟ್ರೈನ್ ಅಲ್ಲಿ ನೋಡ್ದೆ,
ಒಬ್ರು ಜಾತ್ರೆಯಲ್ಲಿ ನೋಡ್ದೆ, ಮತ್ತೊಬ್ಬ ನಾನು ಕಾರಲ್ಲಿ ಇಬ್ಬರು ವ್ಯಕ್ತಿಗಳ ಜೊತೆ ಹೊಡೆದಾಡ್ತಿರೋದು ನೋಡ್ದೆ ಅಂತ ಏನೇನೋ ಹೇಳ್ತಿದ್ದಾರೆ. ಯಾರ್ ನಿಜ ಹೇಳ್ತಿದ್ದಾರೆ ಸುಳ್ಳು ಹೇಳ್ತಿದ್ದಾರೆ ಅನ್ನೋದೇ ಗೊತ್ತಾಗ್ತಿಲ್ಲ ಅಂತ ಸಿಂಗ್ ಏನೋ ಹೇಳ್ತಾರೆ. ಆದ್ರೆ ನಮ್ಗೆ ಗೊತ್ತಾಯ್ತು ಆ ಮತ್ತೊಬ್ಬ ಹೇಳಿದ್ದು ನಿಜ. ಮಕ್ಕಳು ಕಾರಲ್ಲಿ ಹಂತಕರ ಜೊತೆ ಹೊಡೆದಾಡಿದ್ದಾರೆ. ಇದನ್ನ ಡಾಕ್ಟರ್ ಬರುವ ಕೂಡ ಕನ್ಫರ್ಮ್ ಮಾಡಿದ್ದಾರೆ. ಜಯಪ್ರಕಾಶ್ ಹಾಸ್ಪಿಟಲ್ಗೆ ಬಂದು ಡಾಕ್ಟರ್ನ ಭೇಟಿಯಾದಾಗ ಇಬ್ರು ಬಂದಿದ್ರು. ದೇಹದ ಮೇಲೆಲ್ಲ ಗಾಯ ಆಗಿತ್ತು. ಇಬ್ಬರ ಎಕ್ಸ್ರೇ ಕೂಡ ಮಾಡಿಸಿದ್ವಿ. ರಿಪೋರ್ಟ್ ಕೂಡ ಇಸ್ಕೊಂಡಿಲ್ಲ, ಹಾಗೆ ಎಸ್ಕೇಪ್ ಆಗಿದ್ದಾರೆ. ಆಗ ಮಲೇರಿಯಾ ಕೇಸಸ್ ಬೇರೆ ಜಾಸ್ತಿ ಇತ್ತು, ಹಾಗಾಗಿ ಗಮನ ಕೊಡೋಕಾಗ್ಲಿಲ್ಲ. ಮೊದ್ಲು ಹೇಳಿದ್ರು ಜಗಳದಲ್ಲಿ ಗಾಯ ಆಯ್ತು ಅಂತ, ಆಮೇಲೆ ಕಾರ್ ಆಕ್ಸಿಡೆಂಟ್ ಆಯ್ತು ಅಂತ ಹೇಳಿದ್ರು. ಆದ್ರೆ ಟ್ರೀಟ್ಮೆಂಟ್ ಕೊಡ್ಬೇಕಾದ್ರೆ ಕಾರ್ ಆಕ್ಸಿಡೆಂಟ್ ಇಂದ ಆದ ಗಾಯದ ರೀತಿ ಕಾಣ್ತಿರ್ಲಿಲ್ಲ. ಅದಕ್ಕೆ ಪೊಲೀಸ್ಗೆ ಇನ್ಫಾರ್ಮ್ ಮಾಡಿದ್ವಿ. ಒಬ್ಬ ಸ್ವಲ್ಪ ಉದ್ದ ಇದ್ದ, ಇನ್ನೊಬ್ಬ 5.5 ಅಡಿ ಉದ್ದ ಇದ್ದ. ಉದ್ದ ಇದ್ದವನ ಕೈ ಮೇಲೆ ಸುಟ್ಟೋಗಿರೋ ಗಾಯ ಆಯ್ತು ಅಂತ ಹೇಳ್ತಾರೆ. ಜಯಪ್ರಕಾಶ್ ಡಾಕ್ಟರ್ ಕಾಲ್ ಮಾಡಿದಾಗ ಹಾಸ್ಪಿಟಲ್ಗೆ ಬಂದಿದ್ದ ಕಾನ್ಸ್ಟೇಬಲ್ ರಾಠೋರ್ನ ಭೇಟಿಯಾದಾಗ ನಾನು ಯಾವುದೇ ರೀತಿ ರಿಪೋರ್ಟ್ ಬರ್ಕೊಳ್ಳಿಲ್ಲ, ರಿಪೋರ್ಟ್ ಬರೆಯೋ ಅವಶ್ಯಕತೆ ಇಲ್ಲ ಅನ್ಕೊಂಡೆ ಅಂತಿದ್ದಂಗೆ ಜಯಪ್ರಕಾಶ್ಗೆ ಕೋಪ ಬರುತ್ತೆ. ರಿಪೋರ್ಟ್ ಬರೆಯೋದು ಇಂಪಾರ್ಟೆಂಟೋ ಇಲ್ವೋ ಅನ್ನೋದನ್ನ ನಿರ್ಧಾರ ಮಾಡೋಕೆ ನೀವ್ಯಾರು? ನಿಮ್ಮಿಂದ ಆ ಹಂತಕರನ್ನ ಹಿಡಿಯೋದು ಇನ್ನ ಕಷ್ಟ ಆಗುತ್ತೆ ಅಂತ ಬೈಬೇಕಾದ್ರೆ ಅವರಿಬ್ರು ಫ್ರೆಂಡ್ಸ್ ಅಂತೆ, ನಾವು ಬಡವರು, ಪೊಲೀಸ್ ಸ್ಟೇಷನ್ ಅಂತ ಸುತ್ತೋಕೆ ಆಗಲ್ಲ ಅಂತ ರಿಕ್ವೆಸ್ಟ್ ಮಾಡ್ಕೊಂಡ್ರು. ಅದಕ್ಕೆ ಬಿಟ್ ಕಳಿಸ್ದೆ. ಆದ್ರೆ ಅವರ ಹೆಸರು ಮತ್ತೆ ಅಡ್ರೆಸ್ ಇಸ್ಕೊಂಡಿದ್ದೀನಿ ಅಂತ ಇಬ್ಬರ ಹೆಸರು ಮತ್ತೆ ಅಡ್ರೆಸ್ ಹೇಳ್ತಾನೆ ರಾಠೋರ್. ಒಬ್ಬನ ಹೆಸರು ಪ್ಯಾರೆ ಕುಮಾರ್, ಇನ್ನೊಬ್ಬನ ಹೆಸರು ಮೋಹನ್ ಕುಮಾರ್. ಅಂದ್ರೆ ನಿಮಗೆ ಆಲ್ರೆಡಿ ಹಂತಕರು ಯಾರು ಅಂತ ಗೊತ್ತಾಗಿರುತ್ತೆ ಸ್ನೇಹಿತರೆ. ಅವರು ಬೇರೆ ಯಾರು ಅಲ್ಲ, ಬಾಂಬೆಯಿಂದ ಡೆಲ್ಲಿಗೆ ಬಂದಿರೋ ಬಾಬು ಮತ್ತೆ ರಜ್ಜೋನ ಫ್ರೆಂಡ್ ನ ಹೆಸರು ಅದೇ ಪ್ಯಾರೆ ಮೋಹನ್. ಅವನ ಹೆಸರನ್ನೇ ಅರ್ಧ ಹಂಚ್ಕೊಂಡು ಪ್ಯಾರೆ ಕುಮಾರ್ ಮೋಹನ್ ಕುಮಾರ್ ಅಂತ ಹೆಸರು ಹೇಳಿ ಪ್ಯಾರೆನ ಅಡ್ರೆಸ್ ಕೊಟ್ಟು ಹೋಗಿದ್ದಾರೆ. ಜಾವೇದ್ ಕಾನ್ಸ್ಟೇಬಲ್ ರಾಠೋರ್ ಮತ್ತೆ ಡಾಕ್ಟರ್ ನ ಸಹಾಯದಿಂದ ಅವರಿಬ್ಬರ ಸ್ಕೆಚ್ ಮಾಡಿಸ್ತೀನಿ ಅಂತ ಹೇಳ್ತಾರೆ. ಅವತ್ತು ಹಾಸ್ಪಿಟಲ್ ಅಲ್ಲಿ ತುಂಬಾನೇ ಜನ ಇದ್ರು, ನೀವು ಕೂಡ ಬಾಡಿ ಐಡೆಂಟಿಫಿಕೇಶನ್ ಗೆ ಬಂದಿದ್ರಿ, ನನ್ನಿಂದ ತಪ್ಪಾಗೋಯ್ತು ಅಂತ ರಾಠೋರ್ ಹೇಳಿದಾಗ ಜಯಪ್ರಕಾಶ್ ಮತ್ತೆ ನಮ್ಗೆ ಗೊತ್ತಾಗುತ್ತೆ. ಮೊದಲು ಅಶೋಕ್ ಮತ್ತೆ ಜಯಪ್ರಕಾಶ್ ಹಾಸ್ಪಿಟಲ್ಗೆ ಇಬ್ಬರ ಡೆಡ್ ಬಾಡಿ ಸಿಕ್ಕಿದೆ, ಐಡೆಂಟಿಫಿಕೇಶನ್ ಗೆ ಬನ್ನಿ ಅಂತ ಕರೆದಾಗ ಬಂದಿರ್ತಾರಲ್ಲ, ಆಗ ಬಾಬು ಮತ್ತೆ ರಜ್ಜೋ ಇಲ್ಲೇ ಇರ್ತಾರೆ. ಹಿಂದೆನೆ ಪ್ಯಾರೆ ಇದ್ದ ಮನೆಯ ಅಡ್ರೆಸ್ ಕೊಟ್ಟಿದ್ರಲ್ಲ, ಅವನ ಮನೆಗೆ ಬಂದಾಗ ಪ್ಯಾರೆ ಇರಲ್ಲ. ಆದ್ರೆ ಇಲ್ಲಿ ಜಯಪ್ರಕಾಶ್ಗೆ ಮತ್ತೊಂದು ಕತ್ತಿ ಸಿಗುತ್ತೆ. ಈ ಕತ್ತಿ ಮೇಲೂ ಮೋಹನ್ ಲಾಲ್ ಸೋಡಿ ಚೂರನ್ವಾಲಾ ಅಂತ ಬರ್ದಿದೆ. ಅಂದ್ರೆ ಬಾಬು ಮತ್ತೆ ರಜ್ಜೋ ಇಲ್ಲೇ ಇದ್ರು, ಆದ್ರೆ ಈಗ ಇಲ್ಲಿಂದನೂ ಎಸ್ಕೇಪ್ ಆಗಿದ್ದಾರೆ ಅಂತ ಗೊತ್ತಾಯ್ತು. ಈಗ ಸ್ವಲ್ಪ ಹಿಂದಕ್ಕೆ ಹೋಗಿ ರಜ್ಜೋ ಮತ್ತೆ ಬಾಬು ಕತೆ ಏನಾಯ್ತು ಅಂತ ನೋಡ್ಕೊಂಡ್ ಬರೋಣ. ಪ್ಯಾರೆ ಯಾವಾಗ ಬಲ್ಲು ಶ್ರೀಮಂತ ವ್ಯಕ್ತಿ ಅಂತ ಹೇಳಿದ್ನೋ ಆಗ್ಲೇ ಅವನನ್ನ ಸ್ಕೂಟರ್ ಮೇಲೆ ಹಾಕೊಂಡು ಬಲ್ಲುನ ಮನೆ ಹತ್ರ ಬರ್ತಾರೆ. ಬಲ್ಲು ನಿನಗೆ ತೊಂದರೆ ಕೊಡಬಾರ್ದು, ಆ ರೀತಿ ಅವನಿಗೆ ಬುದ್ಧಿ ಕಲಿಸ್ತೀವಿ ಅಂತ ಬಾಬು ಮತ್ತೆ ರಜ್ಜೋ ಸುಳ್ಳು ಹೇಳಿ ಕರ್ಕೊಂಡ್ ಬಂದಿದ್ದಾರೆ. ಬಲ್ಲು ಮೊದ್ಲೇ ಪ್ಯಾರೆನ ನೋಡಿ ಜೋಲ್ ಸುರಿಸ್ತಾ ಇದ್ದ. ಇನ್ನ ಈಗ ಮನೆಗೆ ಬಂದಿದ್ದಾನೆ, ಸುಮ್ನೆ ಬಿಡ್ತಾನ? ಒಳಗೆ ಕರ್ಕೊಂಡ್ ಹೋಗ್ಬೇಕಾದ್ರೆ ಪ್ಯಾರೆ, ನಾನು ಒಬ್ನೇ ಬಂದಿಲ್ಲ, ನನ್ನ ಫ್ರೆಂಡ್ಸ್ ಕೂಡ ಬಂದಿದ್ದಾರೆ, ನಿನ್ ಕತೆ ಏನ್ ಮಾಡ್ತಾರೆ ನೋಡು ಅಂದಾಗ ಬಾಬು ಪ್ಯಾರೆಗೆನೆ ಹೊಡೆದು ಬಲ್ಲುಗೆ, ಇವನ್ನ ನಿನ್ ಜೊತೆನೆ ಇಡ್ಕೋ, 1,000 ರೂಪಾಯಿ ಕೊಡು ಸಾಕು ಅಂತಾನೆ. ನೀವು 3 ಜನ ನನ್ ಜೊತೆನೆ ಇರಿ, ಎಲ್ಲರಿಗೂ ಸ್ವರ್ಗ ತೋರಿಸ್ತೀನಿ, ಆಗ ನೀವೇ ನನಗೆ ದುಡ್ಡು ಕೊಡ್ತೀರಾ ಅಂತ ಬಲ್ಲು ಹೇಳ್ತಿದ್ದಂಗೆ ಬಾಬು ಮತ್ತೆ ರಜ್ಜೋ ಇಬ್ರು ಸೇರ್ಕೊಂಡು ಬಲ್ಲುಗೆ ಚೆನ್ನಾಗೆ ಹೊಡಿತಾರೆ. ಹಗ್ಗ ತಗೊಂಡ್ ಬಂದು ಕಟ್ ಹಾಕ್ಬೇಕಾದ್ರೆ ಇದೇ ಗ್ಯಾಪ್ ಅಲ್ಲಿ ಪ್ಯಾರೆ ನನ್ಗೆ ಆಗ್ಬೇಕು ಅಂತ ತನ್ನ ಸ್ಕೂಟರ್ ಎತ್ಕೊಂಡು ಎಸ್ಕೇಪ್ ಆದ. ಬಲ್ಲು ಶ್ರೀಮಂತ ವ್ಯಕ್ತಿ ಅಂತ ಪ್ಯಾರೆ ಹೇಳಿದ್ದ, ಆದ್ರೆ ಮನೆಯಲ್ಲಿ ಜಾಸ್ತಿ ಏನು ಬೆಲೆ ಬಾಳೋ ಅಂತದ್ದು ಸಿಗಲ್ಲ. ಬಾಬು ಇಲ್ಲೇ ಬ್ರಿಟಿಷರ ಕಾಲದ 2 ಕತ್ತಿಗಳನ್ನ ನೋಡ್ತಾನೆ. ಇದೇ ಸ್ನೇಹಿತರೆ, ಇದ್ರಲ್ಲೇ ಒಂದು ಮರ್ಡರ್ ವೆಪನ್, ಇನ್ನೊಂದು ಈಗ ಪ್ರೆಸೆಂಟ್ ಅಲ್ಲಿ ಜಯಪ್ರಕಾಶ್ಗೆ ಸಿಕ್ಕಿದೆ. ಈ ಕತ್ತಿಗಳನ್ನ ಮತ್ತೆ ಸ್ವಲ್ಪ ಬೆಲೆ ಬಾಳೋ ವಸ್ತುಗಳನ್ನ ಎತ್ಕೊಂಡು ಮನೆಯಿಂದ ಹೊರಗೆ ಬಂದಾಗ ಪ್ಯಾರೆನೂ ಇಲ್ಲ, ಅವನ ಸ್ಕೂಟರು ಇಲ್ಲ, ಆದ್ರೆ ಪ್ರೀಮಿಯರ್ ಪದ್ಮಿನಿ ಕಾರ್ ಇಲ್ಲೇ ಇದೆ. ಹಾಗಾಗಿ ಇದನ್ನ ಕೂಡ ಕಳ್ತನ ಮಾಡ್ಕೊಂಡು ಹೋಗ್ತಾರೆ. ಸುಮನ್ ಮತ್ತೆ ಸಾಹಿಲ್ ಮೇಲೆ ದಾಳಿ ಮಾಡಿರೋದು ಕೂಡ ಇದೇ ಕಾರಲ್ಲಿ, ಜಯಪ್ರಕಾಶ್ಗೆ ಸಿಕ್ಕಿದ್ದು ಕೂಡ ಇದೇ ಕಾರ್. ಬಾಂಬೆಯಿಂದ ಡೆಲ್ಲಿಗೆ ಬಂದು ಎಲ್ಲೋ ಕಳ್ತನ ಮಾಡ್ಕೊಂಡು ಓಡಾಡ್ತಿದ್ದವರ ಕೈಗೆ ಸಾಹಿಲ್ ಮತ್ತೆ ಸುಮನ್ ಹೇಗೆ ತಗ್ಲಾಕೊಂಡ್ರು, ಆಮೇಲೆ ಏನೆಲ್ಲ ಆಯ್ತು ಅಂತ ಮುಂದಿನ ವಿಡಿಯೋ ಅಲ್ಲಿ ನೋಡೋಣ. ಸೊ ಸ್ನೇಹಿತರೆ, ಈ ವಿಡಿಯೋ ನಿಮ್ಗೆ ಹೇಗನಿಸ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದ್ರ ಜೊತೆಗೆ ಹೈಪ್ ಕೂಡ ಮಾಡಿ ಸ್ನೇಹಿತರೆ. ಇದೇ ರೀತಿಯ ವಿಡಿಯೋವಿನೊಂದಿಗೆ ಮತ್ತೆ ನಿಮ್ಮನ್ನ ಭೇಟಿ ಆಗ್ತೀನಿ.